ಬನ್ನಿ ಈ ಕಡೆ ಬರ್ಬೇಕು. दामा कुठे कुदरा ಅವಾಗೆಲ್ಲ ಕೃಷಿ ಹೊಂಡ ಎಲ್ಲ ಹೇಳಿ ಈಗ ಏನಾಯ್ತು? ನೀವೇ ಹೇಳ್ರಿ ಮೇಡಮ್, ನಾವು ಮೊನ್ನೆ ಬಂದು ಹೇಳಾಗಿದ್ದೀವಿ. ಅದೇ ಈ ತರ ಆಗಿರೋದು ಅಂತ ಹೇಳಿದ್ರಲ್ಲ, ಅದು ಯಾರ್ದು ಏನಂತ ಹೇಳಿದ್ರೆ ಫೈಲ್ ಎಲ್ಲ ನಾನು ತರಿಸಿದ್ದೀನಿ. ಅವ್ರು ಕೇಳ್ರಿ ಮೇಡಮ್, ಅವ್ರಿಗೆ ಗೊತ್ತಿರುತ್ತೆ ಪ್ರತಿಯೊಂದು. ಅಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಏನೋ ಇದೆ ಅಂತ ಇದ್ರಲ್ಲ. ಅಲ್ಲ ಅವ್ರು ಕೇಳ್ರಿ, ಆಮೇಲೆ ನಾವು ಹೇಳ್ತೇವೆ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಕೊಡ್ತೇವೆ. ಕೇಳಿ ಅಂತಂದ್ರೆ ಏನು? ಬರ್ರಿ ನಮ್ಮ ಹುಡುಗರು ಅಳ ಬರ್ರಿ ಬರ್ರಿ ಹಿಂಗೆ ಬರ್ರಿ ಒಳಗೆ ಬರ್ರಿ. ಸೇರಿಲ್ಲ ಯಾರು? ನಮ್ಮೂರು ಹುಡುಗ್ರಿ ಮೇಡಮ್. ಗೋನಣ್ಣ ಏನ್ ಕೆಲಸ ಮಾಡ್ತಿದ್ರಾ? ಕೆಲಸ ಮಾಡೋದು ಇಲ್ಲ ಮೇಡಮ್, ಹುಡುಗರು ಸ್ಟೂಡೆಂಟ್ಸ್ ಹುಡುಗರು. ಅಲ್ಲ ಇವ್ರಿಗೆ ಏನಾದ್ರು ಇದು ಸಂಬಂಧ ಇತ್ತಂದ್ರೆ ಇಲ್ಲ ಅಂತ ಇರಲಿ ಮೇಡಮ್, ಊರಾಗ ಅವ್ರಿಗೆ ಅರ್ಥ ಆಗಲಿ, ಊರಾಗ ಏನಾಗುತ್ತೆ ನೀನ್ ಅರ್ಥ ಇರ್ತಾರೆ, ಎದುರಿಗೆ ಇರ್ತಾರೆ. ಆಯ್ತು ಹೇಳಿ. ಏನ್ ಶೇಷಪ್ಪ ಇದೇನೋ ಅದೇ ಮೀಟಿದು ಒಂದು ಇದಕ್ಕೆ ಎರಡು ಒಂದು ಹಾಕೊಂತಾರೆ ಮೇಡಮ್ ಅಂತ ಇದ್ರು. ನಾನು ಹೇಳಿದೆ ಒಂದು ಇದು ಮೀಟಿಗೆ ಓಡಾಡೋಕ್ಕೆ ಮಾಡೋಕ್ಕೆ ಫೈನ್ ಮೇಂಟೆನೆನ್ಸ್ಗೆ ಅದು ಮಾರ್ಕ್ ಕೊಡೋಕ್ಕೆ ಅದಕ್ಕೆಲ್ಲ ಇರುತ್ತೆ ಆಯ್ತಾ? ಎಷ್ಟು ಆಳು ಮೇಡಮ್? ಏನು ಎಷ್ಟು ಒಂದಾಳು ಬರುತ್ತೆ. ನಾವು ಬಿಡಿಸ್ಕೊಡ್ಬೇಕಾ? ಯಾವುದು? ಈಗ ನಮಗೆ ಪೇಮೆಂಟ್ ಹಾಕ್ತೀರಿ, ನಾವು ಬಿಡಿಸ್ಕೊಡ್ಬೇಕಾ? ಯಾರಿಗೆ ಬಿಡಿಸ್ಕೊಡೋದು? ನಿಮ್ಗೆ ಅಡ್ಡಾಡೋದಕ್ಕೆ ಎಕ್ಸ್ಪೆಂಡಿಚರ್? ನಮಗೆ ಅಡ್ಡಾಡೋದಕ್ಕಲ್ಲ, ಮೀಟ್ ಅಂತ ಯಾರು ಇರ್ತಾರೆ ಅಷ್ಟು ಫೈನ್ ಮೇಟಿಗೆ ಇರ್ತಾರೆ. ಆಯ್ತಾ? ಇವಾಗ ನೋಡಿ, ನೀವು ಮೀಟ್ ಅಂತಂದ್ರೆ ನಿಮ್ದೇ ಜವಾಬ್ದಾರಿ ಇರುತ್ತೆ, ಹೌದು, ನೀವೇ ಮಾಡಬೇಕು. ಈಗ ಆಡಿಟ್ಗೆ ಇವಾಗ ಈ ಸತಿ ಏನಾಗಿದ್ದಾರೆ, ಆಡಿಟ್ಗೂ ನೀವೇ ಫೈಲ್ ಬಂದು ತೋರಿಸ್ಬೇಕು. ನಾಳೆ ಅಲ್ಲಿ ಏನೇ ಒಂದು ಜವಾಬ್ದಾರಿ ಅದರಿಂದ ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇದು ಮೋಸ್ಟ್ಲಿ ನಿಮಗೂ ಪಂಚಾಯತ್ ಕಡೆಯಿಂದ ಹೇಳಿರ್ತಾರೆ, ಎಲ್ಲ ಜವಾಬ್ದಾರಿ ಅವ್ರದ್ದೇ ಇರುತ್ತೆ. ಫೈಲ್ ಓಡಾಡೋದ್ರಿಂದ ಇಟ್ಕೊಂಡ್ಬಿಟ್ಟು ಅದು ಮಾರ್ಕಿಂಗ್ ಮಾಡೋದು, ಫೈಲ್ ಮೇಂಟೈನ್ ಮಾಡೋದು, ನಮಗೆ ಆಡಿಟ್ ಯಾವಾಗ ಬರುತ್ತೆ, ಆಡಿಟ್ ಬಂದಾಗೆ ಫೈಲ್ಸ್ ತಂದು ಕೊಡೋದು, ಮಾಡೋದು, ತೋರಿಸೋದು, ಅದೆಲ್ಲ ಪಂಚಾಯತಿಯಲ್ಲಿ ನೀವು ನೋಡ್ತಿರ್ಬೋದು, ಎಲ್ಲ ಅವರೇ ಬಂದು ತೋರಿಸ್ತಾರೆ, ಎಲ್ಲ ಇದನ್ನು ಮಾಡ್ತಾರೆ. ಸೊ ಇಷ್ಟು ಜವಾಬ್ದಾರಿ ಎಲ್ಲ ಅವ್ರದ್ದಿರುತ್ತೆ. ಇನ್ನೊಂದು ಕಂಪಲ್ಸರಿ ಬೋರ್ಡ್ ಒಂದು ಹೇಳಿದ್ದಾರೆ. ಬೋರ್ಡು ನಾವು ಹೊಲದವರಿಗೆ ಕಂಪಲ್ಸರಿ ಹೇಳ್ತೀವಿ, ಅವ್ರು ಹೊಲದಲ್ಲಿ ಮಾಡಿರೋ ಸಲುವಾಗಿ ಅವ್ರಿಗೆ ಹಾಕ್ಕೊಬೇಕು ಅಂತ ಹೇಳ್ತೀವಿ. ಇವಾಗ ರೈತರು ಏನು ಅಂತಾರೆ, ಒಬ್ಬರು ಜನ ಅಂತಾರೆ, ಆಮೇಲೆ ಹಾಕ್ಕೊನಲ್ಲ. ನಮಗೆ ಸರ್ಸ್ ಎಲ್ಲ ವಿಸಿಟ್ ಬಂದಾಗ ಏನಾಗುತ್ತೆ, ಸಮಸ್ಯೆ ಆಗುತ್ತೆ, ಹೊರಕೊನಲ್ಲ. ಅದಕ್ಕೆ ಅವ್ರು ಏನಂತಾರೆ, ರೈತರು ಒಬ್ರೊಬ್ರು ನೀವೇ ಮಾಡ್ಕೊಳ್ಳಿ ಅಂತ ಅಂದ್ಬಿಡ್ತಾರೆ. ಸೊ ಅವ್ರ ಹೆಸರನ್ನ ಅದನ್ನೊಂದು ನಂಬರ್ ಹಾಕಿರ್ತಾರೆ, ಅಷ್ಟು ಬಿಟ್ಟರೆ ಮತ್ತೆ ಏನಿಲ್ಲ ಇದರಲ್ಲಿ. ಅಲ್ಲ ಮೇಡಮ್, ಈ ವರ್ಷ ಫೆಬ್ರವರಿ ಕೊಟ್ಟಿದ್ದು, ಇದುವರೆಗೆ ಕೆಲಸ ಕೊಟ್ಟಿಲ್ಲ ಮೇಡಮ್. ಅಲ್ಲಪ್ಪ, ಕೆಲಸದ ನೀವೇ ಇಷ್ಟು ವರ್ಷದಿಂದ ಮಾಡ್ಕೊಂತಾರೆ. ಅಲ್ಲ ಮೇಡಮ್, ನೀವು ಹೊಲದಲ್ಲಿ ಹುಡ್ಕೊಂಡು ಬಂದು ಕೊಟ್ರೆ ಕೊಡಲ್ಲ, ಯಾರು ಕೊಡಲ್ಲ ಹೇಳಿ? ಅಲ್ಲ ಮೇಡಮ್, ಇವಾಗ ನಮ್ದು ನೀವು ಇಷ್ಟು ವರ್ಷದಿಂದ ಮಾಡಿ ಯಾವತ್ತಾದ್ರೂ ನಾವು ಇದನ್ನು ಮಾಡಿದ್ದೀರಾ? ನಾನೇ ಎಷ್ಟೋ ಸತಿ ನೀವು ಕೆಲಸ ಮಾಡಿದ್ರೆ ಕಂಪ್ಲೇಂಟ್ ಮಾಡಿದ್ದೇನು ಮೇಡಮ್? ಮಾಡಿಲ್ಲ. ಈ ವರ್ಷ ಯಾಕೆ ಎಲ್ಲ ಮೇಡಮ್ ಸಾರಿ ಕೇಳಬೇಕು. ಅಲ್ಲ ಇವಾಗ ಕೇಳಿಲ್ಲ, ಏನ್ ಸರ್ ಕೇಳಿಲ್ಲ, ಇಲ್ಲ ಕೆಲಸ ನೀವು ಈಗ ಫೆಬ್ರವರಿಲಿಂದ ಒಂದು ಬೇರೆ ಕಡೆಗೆಲ್ಲ ಮಾಡಿಸ್ತಿರೋದು ಕೇಳಕ್ ಹೋದ್ವಲ್ಲ, ನನಗೆ ಕೊಡ್ತಾರ ಏನು ಹೇಳಕ್ಕಲ್ಲ. ಆದ್ಮೇಲೆ ಇವ್ರು ಫೋನ್ ಮಾಡ್ತಾರೆ, ನಮ್ಮ ಮಾಮೂಲು ನಮ್ಮ ಹಂಗಲ್ಲ. ಈಗ ಜನ ನಿಮ್ಮ ಕೈಯಲ್ಲಿ ಕೊಡ್ತಾರೆ, ನೀವು ಕೊಟ್ಟ ತಕ್ಷಣ ನೀವೇನು ಮಾಡ್ಬೇಕು? ನೀವು ನನ್ನ ಪರನಾ, ಇಲ್ಲ ನಗರು ರಾಮಚಂದ್ರ ಪರನಾ, ಇಲ್ಲ ಸೀನಾ ಪರನಾ, ಯಾರ ಪರನೂ ಇಲ್ಲ. ಹೌದಾ? ಹಂಗಿದ್ದಾಗ ವರ್ಕ್ನ ಏನು ಮಾಡ್ಬೇಕು? ಎಷ್ಟು ಟೀಮ್ ಇದಾವೆ ಎಲ್ಲ ಟೀಮ್ಗೂ ಹಂಚ್ಬೇಕು. ಹೌದಾ? ಈಗ ಪಂಚಾಯತಿನಲ್ಲಿ ನಾನೊಂದು 10 ಕಾಮಗಾರಿ ಬರ್ತೀನಿ, ಹೌದಾ? ರಾಮಚಂದ್ರಪ್ಪ ಒಂದು 2 ಬರ್ತಾನೆ, ಸೀನಾ ಒಂದು 2 ಬರ್ತಾನೆ. ಹಂಗಂತ ನನಗೆ 10 ಕಾಮಗಾರಿ ನನಗೆ ಕೊಡಲ್ಲ ಅವರು. ನೀವು ಹಂಗಿದ್ದಾಗ ಏನು ಮಾಡಬೇಕು ಅಂದರೆ, ಇವಾಗ ನಿಮ್ಮ ಲೇಬರ್ಸ್ ಎಷ್ಟು ಜನ ಡಿಮ್ಯಾಂಡ್ಸ್ ಇರ್ತಾರಲ್ಲ, ಕೊಟ್ಟಿರ್ತಾರಲ್ಲ, ನೀವೆಲ್ಲರೂ ಕೂತ್ಕೊಂಡು ಮಾತಾಡ್ಕೊಬೇಕು. ಅವಾಗ ಇಲ್ಲಿ ನೋಡ್ರಿ, ಇವ್ರು ನಾವು ಇಷ್ಟು ಜನಕ್ಕೆ ಕೊಟ್ಟಿದ್ದೀವಿ, ಇದನ್ನೆಲ್ಲ ನಾವು ಹಂಚ್ಕೊಳ್ಳೋಣ. ನೀವು ಬಗೆಹರಿಸ್ಕೊಂಡ್ಬಿಟ್ರೆ ನಮ್ಗೇನು ಸಮಸ್ಯೆ ಆಗಲ್ಲ. ಇವಾಗ ನಿಮಗೆ ಕೊಟ್ಟಿದ್ಮ್ಯಾಗ ಅವ್ರು ಬಂದು ಜಗಳ ಮಾಡಿದ್ರೆ ಇಲ್ಲ ಮೇಡಮ್, ಶೇಷಪ್ಪರ್ದು ಏನು ಆಗತ್ತೈತೆ, ನಾನು ಪ್ರಾಕ್ಟಿಕಲ್ ಮಾತಾಡ್ತೀನಿ. ಶೇಷಪ್ಪರ್ದು ಏನಾಗತ್ತೈತೆ, ಪ್ರತಿ ಒಂದು ಟೀಮಿಗೆ ಎರಡು ಪೇಮೆಂಟ್. ಏನಪ್ಪ, ಎಷ್ಟು ಪೇಮೆಂಟ್? 2. ಅದೇ ಹೇಳ್ದಲ್ಲ, ಒಂದಿದು ಒಂದು ಬೋರ್ಡ್ ಇವಾಗ ಕಂಪಲ್ಸರಿ ಇದನ್ನ ಮಾಡಿಸ್ತಾರೆ. ಅದನ್ನ ನಾವು ಕೊಡ್ಬೇಕಾ, ನಾವು ಬಿಡಿಸ್ಕೊಡ್ಬೇಕಾ? ಇಲ್ಲ, ಅವರು ಮಾಡ್ಕೊಂತಾರೆ. ಆಯ್ತಪ್ಪ, ಇವಾಗ ನಾವು ಎಷ್ಟು ಜನ ಕೆಲಸ ಮಾಡಿಸಿದ್ದೀರಲ್ಲ, ಬೋರ್ಡ್ ಕಂಪಲ್ಸರಿ ಮಾಡಿಸ್ತಾರೆ.
ಯಾರು ಹೊಲ್ದವ್ರು ಹಾಕೊಂಡಿದಾರಲ್ಲ ಎಲ್ಲರಿಗೂ ಬೋರ್ಡ್ ಅಲ್ರಿ ಮೇಡಮ್. ನಮಗೆ ಮೇಡಮ್ ನನಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ರಿ. ಈಗ ಬೋರ್ಡ್ಗೆ ಆಯ್ತು, ಬೋರ್ಡಿಗೆ ಒಂದಾಳು ಹಾಕ್ಕೊಂಡು ಜನ ಬಿಡಿಸ್ಕೊಡ್ಬೇಕು ಅವ್ರಿಗೆ. ಮತ್ತೆ ಬೋರ್ಡ್ ಇವರು ಹಾಕೊಂಡಿರ್ತಾರಲ್ಲ, ಇವ್ರೆ ತಂದು ಖರ್ಚು ಮಾಡಿ ಎಲ್ಲ ಹಾಕಿರ್ತಾರೆ, ಮತ್ತೆ ಇವ್ರು ಎಲ್ಲಿಂದ ಹಾಕೊಂತಾರೆ? ಅದಕ್ಕೆ ಅಮೌಂಟು ನಿಮ್ಮ ಕಡೆಯಿಂದ ಬರೋದಿಲ್ಲ ಮೇಡಮ್ ಆ ಬೋರ್ಡ್ಗೆ? ಇದು ಓನರ್ಗೆ ಬೀಳ್ತಾರೆ ಬರುತ್ತಂತಿದ್ದೀರಲ್ಲ, ಹ್ಮ್. ಇವಾಗ ನಾವು ಓನರ್ಗೆ ಹೇಳ್ತೀವಿ, ಹ್ಮ್. ಒಂದು ಹೊಲದವರು ನೀವು ಕಂಪಲ್ಸರಿ ಬೋರ್ಡ್ ಹಾಕೊಬೇಕು. ಹಾಂ ಇವಾಗ ರೈತರು ಅವ್ರು ಯಾವತ್ತು ಖರ್ಚು ಮಾಡ್ಕೊಂಡಿರೋದು ಇದನ್ನು ನಾನೇನ್ ನೀವು ಬೋರ್ಡ್ ಹಾಕಿರ ವರ್ಕ್ಗಳಿಗೆಲ್ಲ ಬೋರ್ಡ್ ಅದಾವ? ಆಯ್ತಾ, ನೀವೇ ಹಾಕೊಳ್ಳಿ ಅಂತ ಹೇಳಿ ಮೇಡಮ್, ಬೋರ್ಡ್ ಇಲ್ಲ. ಅವ್ರು ಏನ್ ಮಾಡ್ತಾರೆ ಹ್ಮ್. ತಡ್ರಿ ಅದನ್ನು ಕೇಳ್ತೀನಿ ಒಂದು ನಿಮಿಷ. ಇವಾಗ ಅವ್ರೇನಂತಾರೆ, ಇವಾಗ ಅವ್ರಿಗೆ ನಾವು ಇಲ್ಲಿ ಪೂರ್ತಿ ನಮಗೂ ಮೀಟಿಂಗ್ ಅಲ್ಲಿ ಹೇಳ್ತಾರೆ, ನಾವು ಇದು ಇವ್ರಿಗೂ ಸ್ಟ್ರೆಸ್ ಮಾಡ್ತೀವಿ ಎಲ್ಲ ಹೇಳ್ತೀವಿ. ಸೊ ಹಂಗಿದ್ದಾಗೆ ಅವ್ರ ಬೋರ್ಡಿಗೆ ಮತ್ತೆ ಇವರೇ ಖರ್ಚು ಮಾಡ್ಕೊಂಡು ತಗೊಂಡ್ಬಂದು ಹಾಕೊಂತಾರೆ. ಇಲ್ಲಿ ಪಂಚಾಯತನೇ ಇರಲಿ, ಬಳ್ಳಾರಿಯಿಂದಾನೇ ಇರಲಿ, ಎಲ್ಲಿಂದಾನೇ ಇರಲಿ. ಇವಾಗ ಆಟೋ ಚಾರ್ಜಸ್ ಆಯ್ತು, ಬೋರ್ಡಿಗೆ ಎಷ್ಟು ರೇಟ್ ಆಯ್ತು, ಅದು ಬರ್ಸಕ್ಕಾಯ್ತು, ಅದೆಲ್ಲ ಎಷ್ಟು ಖರ್ಚಾಗುತ್ತೆ ನೀವೇ ಹೇಳ್ತೀವಿ. ನಮಗೆ ಕೊಡೋದು ಬರೀ ಇಷ್ಟೇ ಕೊಡ್ತಾರೆ, ಅದರಲ್ಲಿ ಇವರೆಲ್ಲ ಹೆಂಗ್ ಮೇಂಟೈನ್ ಮಾಡ್ಕೊಳ್ತಾರೆ? ಅಲ್ಲ BOC-ನಲ್ಲಿ ಅದಕ್ಕೆ ಅಮೌಂಟ್ ಇರುತ್ತೆ ಅಲ್ರಿ? ಅದನ್ನೇ ಬೋರ್ಡ್ PUC-ಗೆ ಇವಾಗ ಅವ್ರಿಗೆ ಬಂದಿದ್ಮೇಲೆ ಅವ್ರಿಗೆ ಯಾರು ಎಂಟ್ರಿ ಹಾಕಿ ಕೊಡ್ತಾರೆ, ಅವ್ರಿಗೆ ಇವ್ರಿಗೆ ಬಿಡಿಸ್ತಾರೆ. ನಮ್ಮ ಸಮಸ್ಯೆ ಏನು, ಈಗ ಲೇಬರ್ ಹತ್ರ ಯಾಕೆ ಇಸ್ಕೊಂತೀರಿ? ಮೂರು ಆಳ ಅಂತ ಕೇಳ್ತಾರೆ. ಅದಕ್ಕೆ 3 ಆಳು ಎಲ್ಲಿದ್ದಪ್ಪ? ಈಗ ಕೇಳ್ರಿ, ಈಗ 3 ಆಳು ಇಲ್ಲ, 3 ಆಳು ಎಲ್ಲಿ ಕೇಳ್ರಿ ಮೇಡಮ್. ಹೇಳ್ಬಿಡಿ, ನಾನು ಕೇಳ್ತೀನಿ. ಮೂರು ಆಳು ಬಿಡಿಸ್ಕೊಂತಾರೆ ವಿತ್ ಒಂದು NMR-ಗೆ. ಅಂದ್ರೆ ಎಷ್ಟು ಟೀಮ್ ಆಯ್ತು ನಮ್ಮೂರ್ಲಿಂದ? ಎಷ್ಟು ಟೀಮ್ ಅದ ಶೇಷಪ್ಪ? ಒಂದು NMR-ಗೆ 3 ಆಳು ಬಿಡಿಸ್ಕೊಡ್ಬೇಕಾ? ಮೂರಲ್ಲಿಲ್ಲ ಅಮ್ಮ, 2 ಆಳು ತಗೊಂತೀವಿ, ಒಂದು ನೇಮ್ಬೋರ್ಡಿಗೆ ಒಂದು ಖರ್ಚಿಗೆ. ಈಗ ಎಷ್ಟು ಇಸ್ಕೊಂಡಿದ್ರಿ ಊರಲ್ಲಿ? ಅದ್ರಾಗ ಇನ್ನೂ ಕೊಡೋದು ಕೊಟ್ಟಿಲ್ಲ ನಮ್ಮ. ಅಲ್ಲ, ಎಷ್ಟು ಇಸ್ಕೊಂಡಿದ್ರಿ? ಎಷ್ಟು ಜನ ಕೊಟ್ಟಿದ್ದಾರೆ ನಿಮ್ಗೆ? ನೀವು ಖರ್ಚು ಮಾಡ್ಬೇಕ್ರಿ ಮೇಡಮ್, ನೀವು ಡಿಪಾರ್ಟ್ಮೆಂಟ್ ಕಡೆಯಿಂದ ಖರ್ಚು ಮಾಡ್ಬೇಕು. ಈಗ ನಾವು ಲೇಬರ್ಸ್ ಹಾಕಿ ಲೇಬರ್ಸ್ ಕಡೆಯಿಂದ ಇದನ್ನ ನೀವು ನಮಗೆ ಮಾಡಿಸಿ ಕೊಡ್ತೀರಿ, ನೀವು ಹೇಳ್ಬಿಡಿ. ಬೇಕಾದ್ರೆ ಈ ಸಮಸ್ಯೆ ಇರೋದನ್ನ ಅಂದ್ರೆ ನೀವು openly ನೀವು ADS ಸರ್ ಹತ್ರ ಈಗ ಇಂಡೈರೆಕ್ಟ್ ಆಗಿ ನೀವು ಏನಂತೀರಿ, ನಾವು ಹೌದು ನಾವು ಹಾಕೊಂಡು ತಿನ್ನೋದೇ ನಿಜ ಅಂತೀರಾ? ತಿನ್ನೋದಕ್ಕಲ್ಲ ನಾನು ಹೇಳ್ತಾ ಇರೋದು ನಿಮ್ಗೆ. ಇದಕ್ಕೆ ಅವರಿಗೆ ಒಂದು ಮೀಟಿಂಗ್ ಖರ್ಚಿರುತ್ತೆ. 3 ಆಳು ಅವ್ರಿಗೆ ಕೊಡು. ಆಯ್ತು, ಈಗ 3 ಆಳು ಇಲ್ಲಪ್ಪ, 3 ಆಳು ಈಗ ಜನರ ತಲೆ ಮೇಲೆ ಹಾಕಿ ಜನರ ಹತ್ರ ಬ್ಯಾಂಕಲ್ಲಿ ಬಿಡಿಸಿ ಇಸ್ಕೊಂಡ್ಕೊಂತಾರೆ. ಏನ್ ಪೈತ್ರ ಏನ್ ಹೇಳ್ತೀನಿ ಅವತ್ತೇ ಹೇಳಿ ಮೇಡಮ್, ಅವ್ರು AD ಆಫೀಸ್ಗೂ ಬಂದಿದ್ರು ಮೇಡಮ್. ಅಂತವ್ರು ಯಾರದಾರ ಅವ್ನು ಕರ್ಕೊಂಬರ್ರಿ. ನಿಮಗೆ ಗೊತ್ತಿದೆ, ನಮ್ಗೆ ನನಗೆ ಗೊತ್ತಿಲ್ಲ, ಹಂಗಲ್ಲ. ಈಗ ನನಗೆ ಗೊತ್ತಿಲ್ಲ, ಶೇಷಪ್ಪ ಗೊತ್ತಿದೆ, ಕೇಳ್ರಿ. ನನಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನೀವು ಈಗ ನಿಮ್ ಸ್ಟಾಫ್ ಹೌದಾ ಇಲ್ವಾ? ನೀವು ಹೋಗ್ತೀರಾ ಇಲ್ವಾ? ಅಬ್ಸರ್ವೇಷನ್ ಮಾಡಕ್ಕೆ ಇಲ್ವಾ? ಮೇಡಮ್ ಹೇಳಿದ್ರಲ್ಲ, ಅದೇ ಪ್ರಕಾರ ಅಷ್ಟಕ್ಕೆ ಬಿಟ್ರೆ ನಾವು ಬೇರೆ ಎಕ್ಸ್ಟ್ರಾ ನಾವೇ ಅಂದ್ರೆ 3 ಆಳ? 3 ಆಳು ಅಂತ ಇಲ್ಲ. ಎಷ್ಟು ಆಳು ಇಸ್ಕೊಂತಿದ್ರಿ ಇವಾಗ? ಅಂದ್ರೆ 3 ಆಳು ಅಂತ ಇಲ್ಲನೇ ಇಲ್ಲ. ಎಷ್ಟು ಆಳು ಇಸ್ಕೊಂತಿದ್ರಿ ಹೇಳ್ರಿ? ಅವ್ರೇ ಹೇಳಿದ್ರಲ್ಲ, 2 ತಗೊಂಡಿದೀವಿ ಅಂತಂದು. ಈಗ 2 ಆಳು ತಗೊಂತೀರಿ, ಬಟ್ ನಾವೇನ್ ಅವ್ರಿಗೆ ಹಾಕಿ ನೀವು ಅಲ್ಲ, ಬಿಡಿಸ್ಕೊಡ್ರಿ ಈಗ ಬಿಡಿಸ್ಕೊಡ್ರಿ ಓಪನ್ ಅಪ್ ಆಗಿ ಹೇಳ್ತಿದ್ದೀರಿ 2 ಆಳು ನಾವು ತಗೊಂತೀವಿ ಅಂತ. ನಾನಂತೂ ತಗೊಂಡಿಲ್ಲ. ಮತ್ತೆ ವರ್ಕಿಗೋಸ್ಕರ ಇವಾಗ ಆ ಆಳಿನ ದುಡ್ಡು ಎಲ್ಲಿ ಹೋಯ್ತು ಅಂತ ನಾವು ಕೇಳ್ತೀವಿ. ಈಗ ಒಂದು NMR-ಗೆ 3 ಆಳು ಬೇಡ, ನಿಮ್ ತರನೇ ಬರೋಣ, 2 ಆಳು ಅನ್ಕೊಂಡ್ರೆ ಎಷ್ಟಾಗುತ್ತೆ ಅಮೌಂಟ್? ಎಷ್ಟಾಗುತ್ತೆ? ಅಲ್ಲ, 2 ಆಳು ಈಗ 5,000 ರೂಪಾಯಿ ಆಯ್ತು. ಪರ್ಸನಲ್ ಖರ್ಚಿಗೆ ಯೂಸ್ ಮಾಡ್ತಿಲ್ಲ. ನಾವ್ ಏನ್ ಮಾಡ್ತೀರಿ ನಮಗೆ ಗೊತ್ತಿಲ್ಲ. ಫಸ್ಟ್ ಅವರು ಜನರ ಹತ್ರ ಇಸ್ಕೊಳ್ಳೋದೇ ತಪ್ಪು, ಫಸ್ಟ್ ಇಲ್ಲಿಗಲ್ಲ. ನೀವು ಜನರ ಹತ್ರ ದುಡ್ಡು ಇಸ್ಕೊಳ್ಳೋದೇ ಇಲ್ಲಿಗಲ್ಲ ಫಸ್ಟ್ ಆಫ್ ಆಲ್. ಬಿಡಿ, ಹಂಗಂದ್ರೆ ನಾವು ಕೆಲಸನೇ ಸ್ಟಾಪ್ ಮಾಡ್ಬಿಡ್ತೀವಿ ಊರಲ್ಲಿ ಮಾಡ್ಸಕ್ಕೆ ಫಸ್ಟ್ ಇಸ್ಕೊಳ್ಳೋದೇ ಇಲ್ಲಿಗಲ್ಲ. ನೀವು ಹಂಗಾದ್ರೆ ಇವಾಗ ತಗೊಂಡ್ ಹಂಗಾದ್ರೆ ನೀವು ದುಡ್ಡು ತಿಂದಾದ್ರೆ ಕೆಲಸ ಮಾಡಿಸ್ತೀರಿ, ಇಲ್ಲಾಂದ್ರೆ ಇಲ್ಲ. ಹೇಳಕ್ ಹೋಗ್ಬೇಡ, ಅವ್ರು ಹೇಳ್ತಾ ಇದಾರಲ್ಲ ಮೇಡಮ್ ಅಲ್ಲಿ ಕೆಲಸ ಅಲ್ರಿ ಮೇಡಮ್, ಹಂಗಾರೆ ನೀವು ದುಡ್ಡು ಜನರ ಬಿಡಿಸ್ಕೊಟ್ರೆ ಕೆಲಸ ಕೊಡ್ತೀರಿ, ಇದ್ರೆ ಇಲ್ಲ. ನೀವು ಹಂಗೆ ಇದನ್ ಮಾಡಂಗಿಲ್ಲ. ಮತ್ತೆ ಯಾವ ತರ ಹೇಳ್ತಿದ್ರಿ ನೀವು? ಹಂಗೆ ಇದು ಮಾಡಂಗಿಲ್ಲ ನೀವು. ಹೇಳ್ತಿದಾರಲ್ಲ, ನೀವು ಹೋಗಿ AD ಸರ್ನು ಕೇಳಿ, ಅಲ್ಲಿ ಅವರು ಅದನ್ನೇ ಅಂತಾರೆ, ಏನ್ 2 ಆಳು ಬಿಡಿಸ್ಕೊಡ್ರಿ ಅಂತಾರ ನಮ್ಗೆ? 2 ಆಳಕ್ಕೆಲ್ಲ ಹೇಳ್ತಿರೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಆಯ್ತಾ? ಅರ್ಥ ಮಾಡ್ಕೊಳ್ಳಂದ್ರೆ ಹೆಂಗ್ ಹೇಳ್ರಿ ನಮ್ಗೆ? POC ಒಂದು ಇದಕ್ಕೊಂದು ಅಷ್ಟೇ. ನೀವು ಹೋಗಿ ಕೇಳ್ತೀರಾ, ನಿಮ್ಗೆ ಯಾಕೆ ಖರ್ಚು ಕೊಡಲ್ಲ ಸರ್ ಇವರಿಗೆ? ಅಲ್ಲ ಮೇಡಮ್, ಈಗ ಜನನ ನೀವು ಬಿಡಿಸ್ಕೊಡ್ಬೇಕಾ? ಮಧ್ಯಾಹ್ನ ಬನ್ನಿ, AD ಸರ್ ಹತ್ರ ಹೋಗೋಣ, ಬನ್ನಿ ಮಧ್ಯಾಹ್ನ ಬನ್ನಿ. ನಾನು 2 ಗಂಟೆ 3 ಗಂಟೆ ಮೇಲೆ ಹೋಗ್ತೀನಿ, ಇದಕ್ಕೆ ಅವರೇ ಉತ್ತರ ಕೊಡ್ತಾರೆ ಏನಂತ. ಈಗ ಜನನ ಬಿಡಿಸ್ಕೊಡ್ಬೇಕು ಹಂಗಾರೆ ನಿಮಗೆ? ಜನನ ಬಿಡಿಸ್ಕೊಡ್ಬೇಕಂದ್ರೆ ಇನ್ನ ಆತ ಓಡಾಡೋದಕ್ಕೆ ಖರ್ಚು ಮಾಡೋದಕ್ಕೆ ಕೊಡ್ಬೇಕಲ್ಲಪ್ಪ. ಮತ್ತೆ ಆತ ಎಲ್ಲಿಂದ ಹಾಕೊಂತಾನೆ ಹೇಳಿ? ಅಲ್ಲ, ನಿಮಗೆ ಹಿಂಗ್ ಸಮಸ್ಯೆ ಇದೆ ಅಂತ ಬೇಡನೇ ಬೇಡ, ಕೆಲಸನೇ ಮಾಡ್ಸಲ್ಲ ಸುಮ್ಮನೆ. ಯಾಕೆ ಅಂದ್ರೆ ಇವತ್ತು ನಿಮಗೆ ತಿನ್ನಕ್ ಕೊಟ್ರೆ ಮಾತ್ರ ಕೆಲಸ ಕೊಡ್ತೀರಿ ನೀವು. ಹೇಳ್ತೀಯಪ್ಪ? ಮತ್ತೆ ಇವಾಗ ಹೇಳ್ತಿದ್ರಲ್ಲ ನೀವು ಅಲ್ಲ ಮೇಡಮ್, ಬೋರ್ಡ್. ಈಗ ನೋಡ್ರಿ ಮೇಡಮ್, ಎಸ್ಟಿಮೇಷನ್ 50,000 ರೂಪಾಯಿ ಇದ್ರೆ ಅದಕ್ಕೆ ಬೋರ್ಡಿಗೆ ಇರುತ್ತೆ ಅದರಲ್ಲಿ ಅಮೌಂಟ್. 50,000 ರೂಪಾಯಿದಲ್ಲಿ ಬೋರ್ಡಿಗೆ ಅದರಲ್ಲಿ ಇರುತ್ತೆ. ನಾವು ಜನರ ಅಕೌಂಟ್ಗೆ ಹಾಕಿ ಜನರ ಹತ್ರ ಬಿಡಿಸ್ಕೋಬೇಡ್ರಿ ಅಂತ ಹೇಳ್ತಿರೋದು. ಅದನ್ನ ಬಳಸ್ರಿ, ಜನರ ಅಕೌಂಟ್ಗೆ ಹಾಕಿ ಜನರ ಹತ್ರ ಇಸ್ಕೊಂಡ್ರೆ DOC ಅಮೌಂಟ್ಗೆ ಎಂಟ್ರಿ ಮಾಡಿಸ್ಕೊಳ್ಳೋದು ಅಲ್ಲಿ, ಅದನ್ನೇನು ಸಪ್ರೇಟ್ ಅವ್ರೇನು ಹಾಕೋದಿಲ್ಲ.
ಇವಾಗ ಏನಪ್ಪ ಬೋರ್ಡ್ ಎಲ್ಲ ಹಾಕ್ಸಿದ್ಯಾ? ಹೇಳಿ ಮೇಡಮ್ ರೆಡಿ ಮಾಡ್ತೀನಿ. ಇವಾಗ ಎಷ್ಟು ಜನದ ಕೆಲಸ ಆಗಿದೆ? 14 18 ಈಗ ಏನ್ ಮಾಡ್ತಾರೆ, ನೀವು ಹೇಳ್ತಾ ಇದ್ದೀರಾ ನಾನು 2-3 ಆಳು ಬಿಡಿಸ್ಕೊಟ್ರೆ ನನ್ನ ಟೀಮಿಗೆ ವರ್ಕ್ ಕೊಡ್ತಾರೆ, ಇಲ್ಲ ಅಂದ್ರೆ ಕೊಡೋದಿಲ್ಲ. ಹಂಗೇನಿಲ್ಲ ಮೇಡಮ್, ಹ್ಮ್ ಹಂಗೇನಿಲ್ಲ. ಯಾರಿಗೂ ಮೊದ್ಲೆಲ್ಲ ಹಂಗೆ ಮಾಡಿವೇನ್ರಿ ನಿಮಗೆ? ಅಮ್ಮ, ಫಸ್ಟ್ನೇ ವರ್ಷ ನಿಮ್ಗೆ 2-3 ಆಳು ಬಿಡಿಸ್ಕೊಟ್ರೆ ಕೊಡ್ತೀರಿ, ಫಸ್ಟ್ ವರ್ಷ 2 ವರ್ಷ ಮಾಡೇ ನಮ್ಮ ಇಲ್ಲಾಂದ್ರೆ ಸೂಕ್ಷ್ಮವಾಗಿ ಜೇಟಾಗ ಆಗಿಲ್ಲ ಅದು ಇದು ನೆಪ ಈಗ 2 ಆಳು ಜನ ಯಾಕೆ ಬಿಡಿಸ್ಕೊಡೋದಪ್ಪ? ಅಲ್ಲ ಮೇಡಮ್, ಈಗ ಒಂದೊಂದು ಟೀಮಿಗೆ 2 ಸಾರಿ ಕೆಲಸ ಕೊಟ್ಟಾರ, ಇವರು ಮೊದಲಿದ್ದೇ ಕೇಳಾರ. ಅವತ್ತು ಫಸ್ಟ್ನೇ ವರ್ಷದಾಗ ಮನ ಮಾಡ್ತಿದ್ದು ಅಡುಗೆ ಮಾಡ್ಬಿಟ್ಟು ಮ್ಯಾಂಡೇಸ್ ಮತ್ತೆ ಅಡ್ಜಸ್ಟ್ ಅದೇ ಮಾಡಿ ಅದು ಮಾಡ್ತಿದ್ದು ಅಡ್ಜಸ್ಟ್ ಮಾಡಿ ಒಂದೊಂದು ಟೀಮ್ಗೆ 2 ಸಾರಿ ಕೊಟ್ಟಾರ, ಮತ್ತೆ ಇನ್ನ ಉಳ್ಕ ಟೀಮು ಅಂತೀರಿ. ಈಗ ನನ್ನ ಹೆಸರು ಮೇಲೆ ಪೇಮೆಂಟ್ ಹಾಕಿ ನಾನು ಬಿಡಿಸಿ ನಿಮಗೆ ಕೊಡ್ಬೇಕಾ? ಈಗ ಬೋರ್ಡ್ಗೆ ಅಂತೇಳಿ ನಿಮ್ಗೆ ಅಡ್ಡಾಡಕ್ಕೆ ಅಂತೇಳಿ ಈಗ ನನ್ನ ಹೆಸರಿಗೆ ದುಡ್ಡು ಹಾಕ್ಸ್ಕೊಂಡು ಈಗ ನನ್ನ ಹತ್ರ ಇಸ್ಕೊಂಡು ನೀವು ಅಡ್ಡಾಡೋದಕ್ಕೆ ಬೋರ್ಡ್ಗೆ ಖರ್ಚು ಮಾಡ್ಕೊತೀರಿ. ಇಲ್ಲಿ ಏನು ಕೊಡೋದಿಲ್ಲ ಮಾಮ, ನಾನು ಇಲ್ಲೇ ಸರಿ ಮಾಡ್ಕೊಂಡು ಅಷ್ಟೇ. ಒಂದು ರೂಪಾಯಿ ಕೊಡೋದಿಲ್ಲ, ಏನು ಗೌರ್ಮೆಂಟ್ ಸಂಬಳ ಇಲ್ಲ, ಏನೂ ಇಲ್ಲ. ಈಗ ನಮ್ಗೆ ತೆಗೆದ ಇಲ್ಲ ಇಲ್ಲ, ಹಂಗಾಗಿ ಅಲ್ಲ, ಅದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್. ಅವ್ರು ಇಟ್ಕೊಂತಾರೋ ತೆಗಿತಾರೋ ಸಂಬಳ ಕೊಡ್ತಾರೋ ಕೊಡಂಗಿಲ್ಲ, ಈಗ ಸಂಬಳ ನಮಗೆ ಅದರ ಅವಶ್ಯಕತೆ ಇಲ್ಲ. ನಮ್ಗೆ ಇಷ್ಟ ಕೇಳ್ತಿರೋದು ಈಗ ನನ್ನ ಹೆಸರಿಗೆ ದುಡ್ಡು ಹಾಕ್ಸ್ಕೊಂಡು ನಾನು ಬಿಡಿಸ್ಕೊಡ್ಬೇಕು ನಿಮಗೆ. ಹಂಗಾದ್ರೆ ನೀವು ವರ್ಕ್ ಕೊಡ್ತೀರಿ, ಇಲ್ಲಾಂದ್ರೆ ನಮಗೆ ವರ್ಕನ್ನು ಕೊಡಂಗಿಲ್ಲ. ಬೋರ್ಡು ಅದು ಇದು ಎಲ್ಲ ನಮ್ಮ ಇದರಲ್ಲೇ ಲೇಬರ್ ಹೆಸರು ಮೇಲೆ ಹಾಕ್ಕೊಂಡು ತೊಗೊತೀರೋ. ಆದರೆ ಸಪ್ರೇಟ್ ಬರ್ತೈತಲ್ಲ, ಬೋರ್ಡಿನ ದುಡ್ಡೇ ಸಪ್ರೇಟ್ ಇರ್ತೈತಿ ಎಸ್ಟಿಮೇಷನಲ್ಲಿ. ಅದು ಹೆಂಗೈತೆ ಮಾಮ, ಈಗ ನಾವು ಜಾಬ್ ಕಾರ್ಡು POC ಎಂಟ್ರಿ ಕೊಡ್ತೀವಲ್ಲ, ಅದು ಯೂಸೇ ಆಗಿರ್ತಾವ ಮಾಮ, ಭಾರಿ ಜಾಬ್ ಕಾರ್ಡು ಯೂಸ್ ಆಗಿರ್ತಾವ. ವರ್ಮಿ ಕಾಂಪೋಸ್ಟ್ ಹಂಗಲ್ಲ, ಈಗ ಆಯ್ತು, ಇವತ್ತಿಗೆ ಆಯ್ತು, ಈಗ ನಾಳೆಯಿಂದಾನೆ ಈ ಇಲ್ಲಿಗಲ್ ಸ್ಟಾಪ್ ಮಾಡಿ ಅಷ್ಟೇ ನಮ್ಮ ರಿಕ್ವೆಸ್ಟ್. ಇವತ್ತಿಗೆ ಆಯ್ತು, ನಾಳೆಯಿಂದಾನೆ ಈ ಇಲ್ಲಿಗಲ್ ಸ್ಟಾಪ್ ಆಗಲಿ. ಇಷ್ಟು ದಿನ ಆಗಿದ್ದು ಹೋಯ್ತು, ನಾಳೆ ಅದನ್ನ ಕೇಳಂಗಿಲ್ಲ, ಹಳೇದೆಲ್ಲ ಬೇಕಿಲ್ಲ ನಮಗೆ. ದಯವಿಟ್ಟು ಇದನ್ನ ರಿಕ್ವೆಸ್ಟ್ ಮಾಡೋದು, ಕೈ ಮುಗಿದು ಕೇಳ್ಕೊಳ್ಳೋದು ನಿಮ್ಮ ಹತ್ರ. ದಯವಿಟ್ಟು ಜನರ ಹತ್ರ ದುಡ್ಡು ತಿನ್ನೋದು ಬಿಡ್ರಿ. ನೋಡ್ರಿ, ನೀವ್ ಹಿಂಗ್ ಮಾತಾಡ್ಬೇಡ್ರಿ. ಹೌದು ಮೇಡಮ್, ಹೌದು ಮೇಡಮ್, ಕ್ಲಿಯರ್ ಇದು. ನಮಗೆ ಹೌದು, ಹೌದ್ರಿ ಮೇಡಮ್, ಹೌದು. ಜನರ ಹತ್ರ ದುಡ್ಡು ತಿನ್ನೋದು ಅವಶ್ಯಕತೆ ಇಲ್ಲ. ಮತ್ತೆ ಈಗ ಎಲ್ಲಿ ಹೋಯ್ತು? ಈಗ 2-3 ಆಳು ಬಿಡಿಸ್ಕೊಂತಾರಲ್ಲ, ಎಲ್ಲಿ ಹೋಯ್ತು? ಮಾಡಿಸ್ಬೇಕಂದ್ರೆ 2 ಕಡೆ ಇರ್ಬೇಕು. ಇವಾಗ ನಾವೊಂದೇ ಬಂದು ರೈತರ ಹತ್ರ ಮಾಡಿಸ್ತೀವಿ ಅಂದ್ರೆ ಅವ್ರು ಮಾಡಿಸ್ಕೊಳಲ್ಲ. 2 ಕಡೆ ಇರ್ಬೇಕನ್ನೋದಕ್ಕೋಸ್ಕರ ಮಾಡಿಸ್ತಿರೋದು. ನೀವು ಬೇಡ ಅಂದ್ರೆ ನಿಮ್ಗೆ ಬರ್ಕೊಟ್ಬಿಡ್ರಿ. ನೀವು ನಮ್ಮ ಇಲಾಖೆಯಿಂದ ಕೆಲಸನೇ ಬೇಡ ಅಂದ್ರೆ ಮಾಡ್ಸೋದೇ ಇಲ್ಲ. ನಿಮ್ಮ ಕೆಲಸ ಬೇಡ ಅಂತ ನಾವ್ ಹೇಳ್ತಾ ಇಲ್ಲ, ಇಲ್ಲಿಗಲ್ ಮಾಡಬೇಡ ಅಂತ ಹೇಳ್ತಿರೋದು. ನೀವು ಇಲ್ಲಿಗಲ್ ಬೇಡ ಅಂತ ಹೇಳ್ತಿರೋದು, ನಾವು ಕೆಲಸ ಮಾಡಬೇಡಿ ಅಂತ ಹೇಳಲ್ಲ. ದಯವಿಟ್ಟು ನಮ್ಮೂರಿಗೆ ನೀವು ಬರ್ಬೇಕು, ಕೆಲಸ ಕೊಡ್ಬೇಕು, ಕೆಲಸ ತಗೋಬೇಕು. ಈಗ ಆಯ್ತು, ಪಂಚಾಯತ್ ಯಾಕೆ ತಗೊಳ್ಳೋದಿಲ್ಲ 3 ಆಳು? ಸುಮ್ನೆ ಕೇಳಿ, ನಾನು ಇವಾಗ ನಾ ಮಾತಾಡತ್ತೀನಿ ಕೇಳಿ. ಇವಾಗ ಒಂದು ನಿಮ್ಗೇನು ಇದೆಲ್ಲ ಪ್ರಾಬ್ಲಮ್ ಹೇಳಿದ್ರಲ್ಲ, ಇವಾಗ ಹೋಗಿ ರೈತರು ಯಾರು ಮಾಡಿಸ್ಕೊಂತಿರ್ತಾರಲ್ಲ ಅವ್ರಿಗೆ ಹೋಗಿ ನೀವು ಅವ್ರಿಗೆ ಮೋಟಿವೇಟ್ ಮಾಡ್ರಿ. ಫಸ್ಟ್ ಇಲ್ಲಿ ಬರಕಿನ ಮುಂಚೆ ಏನೇನ್ ಕಂಡೀಷನ್ಸ್ ಅದಾವಲ್ಲ, ನೀವು ಮಾತಾಡಿದ್ರಲ್ಲ BOC ಅದು ಇದು ಅಂತ, ಅವ್ರಿಗೆ ಫಸ್ಟ್ ನೇಮ್ ಬೋರ್ಡ್ ಹಾಕ್ಸೋಣಕ್ಕೆ ಅವ್ರಿಗೆ ಮೋಟಿವೇಟ್ ಮಾಡ್ರಿ. ನಿಮ್ಮ ಊರವ್ರು ಯಾರು ಲೇಬರ್ ಬರ್ತಾರಲ್ಲ, ಲೇಬರ್ ನಾವು ತಂದು ಕೊಡ್ತಾರ ನೋಡ್ರಿ, ವರ್ಕ್ ಮಾಡಿಸ್ರಿ ನಮ್ಗೆ ಕೊಡ್ರಿ ಅಂತಾರಲ್ಲ, ಅವ್ರಿಗೆ ಹೇಳ್ರಿ. ನಿಮ್ ಲೇಬರ್ಗಳಿಗೆ ಇವಾಗ ನೀವು ಊರಾಗಿರೋರಲ್ಲ, ಅವ್ರಿಗೆ ಹೇಳ್ರಿ ಲೇಬರ್ಗಳಿಗೆ, ಇಲ್ಲಪ್ಪ ಅದು ಹಿಂಗೈತೆ ವರ್ಕು, ನೀವ್ ಹಿಂಗ್ ಮಾಡ್ರಿ, ಹಿಂಗ್ ಮಾಡಿದ್ರೆ ಅದು ಕರೆಕ್ಟ್ ಆಗ್ತದೆ. ನೀವು ಹಿಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಅವ್ರು ಬಂದು ಕೇಳಿದ್ರು ನೀವು ಕೊಡಕ್ ಹೋಗ್ಬೇಡ್ರಿ, ಮಾಡಕ್ ಹೋಗ್ಬೇಡ್ರಿ, ಕೆಲಸ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ರಿ ಅವ್ರಿಗೆ. ಇವಾಗ ಇಲ್ಲಿ ನಮ್ಮ ಕೆಲಸ ನೀವು ಹಿಂಗ್ ಯಾಕೆ ಮಾಡಿಸ್ತೀರಿ ಅಂತಾರಲ್ಲ, ಇವಾಗ ನೀವು ಬಂದು ನೀವು ಪ್ರೋತ್ಸಾಹ ಮಾಡಿದ್ರಲ್ಲ ಯಾರಾದ್ರೂ ಕೆಲಸ ಮಾಡೋರು. ನಾವು ಕೆಲಸನೇ ಮಾಡಲ್ಲ ಅಂದ್ರೆ ನಾವು ನಿಮ್ಮ ಹತ್ರ ಬರ್ರಿ ಅಣ್ಣ, ನೀವು ಕೊಡ್ರಿ ಅಣ್ಣ, ನಾವು ಹಂಗಾರ ಮಾಡ್ತೀವಿ ಅಂತ ಯಾಕೆ ಅಂತೀವಿ? ಫಸ್ಟ್ ಆಫ್ ಆಲ್ ಅಂತೀವಿ ಯಾಕ? ನಿಮ್ಮ ಜನಕ್ಕೆ ನೀವು ಮೋಟಿವೇಟ್ ಮಾಡ್ರಿ ಫಸ್ಟ್. ನಿಮ್ಮ ಊರವ್ರಿಗೆ ನೀವು ಇಲ್ಲಿ ಬಂದು ಕೇಳೋದಲ್ಲ, ನಮ್ಮನ್ನ ಒಬ್ರತ ಕೇಳೋದಲ್ಲ. ನೀವು 3 ಜನ ಊರಾಗ ಇರ್ತೀರಲ್ಲ, 3 ಜನ ನಿಮ್ ಊರಲ್ಲವ್ರಿಗೆ ಮೊದಲು ತಿದ್ದಿ ಹೇಳ್ರಿ ಕೆಲಸ ಹೆಂಗ್ ಮಾಡಿಸ್ಬೇಕು, ಹೆಂಗಿರ್ಬೇಕು ಅಂತ. ಇಲ್ಲಿ ತಪ್ಪು ಯಾರ್ದಿರಲ್ಲ. ನಮ್ಗೇನ್ ನಿಂತಿಲ್ಲ ನಿಮ್ ಊರಲ್ಲಿ ಕೆಲಸ ಮಾಡ್ಸಿಲ್ಲ ಅಂದ್ರೆ ನಮ್ಗೇನ್ ಬರೋದೇ ಇಲ್ಲ, ನಮ್ಗೇನು ತೆಗ್ದೇ ಹಾಕ್ಬಿಡ್ತ ಅಂತೇನಿಲ್ಲ. ನಮ್ಗೇನು ರೈತರಿಗೆ ಕೆಲಸ ಬೇಕು, ಅಲ್ಲಿ ಕೂಲಿಯವ್ರ ಜನ ಸುಮ್ಮನೆ ಇರಬಾರ್ದು ಅನ್ನೋದಕ್ಕೋಸ್ಕರ ಅವ್ರಿಗೆ ಕೆಲಸ ಇರಲಿ ಅಂತ ಮಾಡಿಸ್ತಿರೋದು. ನಮ್ಗೇನು ಅವ್ರು ಕೊಡ್ಲೇಬೇಕು ಮಾಡ್ಲೇಬೇಕು, ಅದನ್ನೇ ನಾವೇನು ಸ್ವಂತ ಖರ್ಚಿಗೆ ಯೂಸ್ ಮಾಡ್ಕೊಳ್ಬೇಕು ಅಂತ ಉದ್ದೇಶ ಇಲ್ಲ. ನಮ್ಗೆ ಸರ್ಕಾರ ನೌಕರಿ ಇದು ಕೊಟ್ಟೈತೆ, ದುಡ್ಡು ಕೊಡ್ತೈತೆ, ಸರ್ಕಾರ ಸಂಬಳ ಕೊಡ್ತೈತೆ, ಯಾರ ಹತ್ರ ತಗೊಂಡ್ ಮಾಡೋ ಕೆಲಸ ನಿಂತಿಲ್ಲ ನಮಗೆ. ನೀ ಫಸ್ಟ್ ಮೋಟಿವೇಟ್ ನಿಮ್ಮೂರಲ್ಲಿ ಮಾಡೋಣ. ನೀ ಇಲ್ಲಿವರೆಗೆ ಬರ್ತೀಯಲ್ಲ ಅಣ್ಣ, ನಾನು ಅದ್ರೆ ಹೇಳ್ತೇನೆ. ಆಯ್ತಾ ಮೇಡಮ್, ನಿಮ್ದು ಹೇಳ್ತೀನಿ ಕೇಳ್ರಿ. ಮೋಟಿವೇಟ್ ಮಾಡೋದು ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸ. ಅದು ನಮಗೆ ಪಬ್ಲಿಕ್ ಮೋಟಿವೇಟ್ ಮಾಡೋದು ನೀವು ಮೋಟಿವೇಟ್ ಮಾಡೋದು ನಿಮಗೆ ಬಿಟ್ಟಿದ್ದು ಮೇಡಮ್. ನಾವು ನೀವು ಮೇಡಮ್ ಒಂದು ಕ್ಲಿಯರ್ ಮಾಡ್ತೀನಿ.
ನೀವು ವರ್ಕ್ ಮಾಡಿಸಿ ನಮ್ಮೂರಲ್ಲಿ ನೀವು ವರ್ಕ್ ಮಾಡಿಸ್ಬೇಡ್ರಿ ಅಂತ ನಾವು ಹೇಳಲ್ಲ. ಆಯ್ತು. ಖಂಡಿತವಾಗ್ಲೂ ವರ್ಕ್ ಮಾಡಿಸ್ಬೇಕು, ನಡಿಬೇಕು. ಇಲ್ಲಿಗಲ್ ಮಾಡ್ಬೇಡ್ರಿ ಅಂತ ಹೇಳಿದ್ರೆ ನಾವು ವರ್ಕ್ ಮಾಡೋದಿಲ್ಲ ಹಂಗಾದ್ರೆ ನಿಮ್ಮೂರಲ್ಲಿ ಅಂತಂದ್ರೆ ಏನಂತ ಅರ್ಥ? ಅಂದ್ರೆ 3 ಪೇಮೆಂಟ್ ನಾವು ಬಿಡಿಸ್ಕೊಡ್ಬೇಕಾ ನಿಮ್ಗೆ? ನೀವು ಬರೀ ಬಿಡಿಸ್ಕೊಡ್ಬೋದು ಹೌದ್ರಿ ಮೇಡಮ್, ಜನ ಬಿಡಿಸ್ಕೊಟ್ರೆ ಅದನ್ನ ಜನ ಬಿಡಿಸಿ ಇವ್ರ ಕೈಯಲ್ಲಿ ಕೊಟ್ಟಾರೆ ಬೈ ಕ್ಯಾಶ್. ಮೀಟಿಂಗ್ ಅಲ್ಲೇ ನಾವು ಇದನ್ನ ಕೇಳಿದ್ದೀವಿ. ನಮಗೆ ಫೈಲ್ ಮೇಂಟೆನೆನ್ಸ್ ಆಯ್ತು, ಬೋರ್ಡಿಂಗ್ ಆಯ್ತು, ಆಯ್ತಾ, ನಮಗೆ ಇಲಾಖೆಯಿಂದ ಕೊಡ್ಸಿ ಅಂತ ಹೇಳಿದ್ದಾರೆ. ಮೇಟ್ ಅವ್ರದ್ದು ಏನೊಂದು ಚಾರ್ಜಸ್ ಇರುತ್ತಲ್ಲ ಅದರಲ್ಲೇ ಹಾಕೊಂಡು ಮಾಡಿ ಅಂತ ನಮಗೆ ಹೇಳಿದ್ದಾರೆ. ನಾವು ಸುಮಾರು 4 ವರ್ಷದಿಂದ ಮಾಡ್ತಾ ಇದ್ದೀವಿ. ಇವಾಗ ಒಂದು ಫೈಲ್ ಮೇಂಟೈನ್ ಮಾಡೋಕ್ಕೂ ನಮಗೂ 1 ರೂಪಾಯಿನೂ ಬಂದಿಲ್ಲ. ಇದು ನೀನು ಬಂದ್ಬಿಟ್ಟು ನೀವು AD ಸರ್ನ ಕೇಳ್ತೀರಾ ಕೇಳಿ. ಅದೇ ಈಗ ಹಂಗಂತ ಲೇಬರ್ ಕಡೆಯಿಂದ ಹಾಕ್ಸ್ಕೊಂಡು ನಾವು ಲೇಬರ್ ಕಡೆಯಿಂದ ಅಂದಲ್ಲ, ಮೇಟ್ ಇದು ಅವ್ರ ಜಾಬ್ ಬಿಟ್ಬಿಡ್ರಿ. ನಾವು ಮೇಟ್ ಕೇಳಕತ್ತಿಲ್ರಿ ಮೇಡಮ್, ನಮ್ಗೆ ಗೊತ್ತಿದೆ. ನಾನು ವರ್ಕ್ ಮಾಡ್ಸಿದೀನಿ. ಎಲ್ಲಿ ರಿಜಿಸ್ಟ್ರೇಷನ್ ನಾನು ವರ್ಕ್ ಮಾಡ್ಸಿದೀನಿ. ಮೇಟ್ ಬಿಟ್ಬಿಡ್ರಿ, ಮೇಟ್ ಕೇಳಕತ್ತಿಲ್ಲ ನಾವು. ನಿಮ್ಗೆ ಯಾಕೆ 2 ಆಳು ಬೇರೆ 2 ಆಳು ಬಿಡಿಸ್ಕೊಡ್ಬೇಕು ಅಂತ ಕೇಳ್ತಾ ಇದೀವಿ. ಹೇಳಿದ್ನೇ ಹೇಳ್ತಾ ಇದೀಯ ಅಂದ್ರೆ ನಾನು ಏನ್ ಅರ್ಥ ಮಾಡಿ ಹೇಳ್ಬೇಕಪ್ಪ ನಿನಗೆ ಅಂತ. ಹೇಳಿರೋದೇ ಹೇಳ್ತಾ ಇದೀಯ ನೀನು. ಅಲ್ರಿ ಮೇಡಮ್, ಹಂಗಾರೆ 3 ಆಳು ಬಿಡಿಸ್ಕೊಡ್ಬೇಕಾ ನಾವು ಒಂದೇ ನಮ್ಮರ್ಗೆ? ನೀನ್ 3 ಆಳು ಮೇಟಿಗೆ ಹೋಗ್ಬಿಡ್ರಿ. ಎಲ್ಲಾಗಿದೆ ತೋರಿಸಿ ಕೇಳ್ರಿ ಅವ್ರಿಗೆ. ನಾನು ಮೇಟಿಗಳು ಹೇಳಿದ್ದು ನಾನು ಹೇಳ್ತೀನಿ. ಅಲ್ಲಿ ನೆಟ್ ಬರ್ತಾ ಇಲ್ಲ. ನಾವು ಹೇಳಂಗಿದ್ರೆ ಇನ್ನು ಇವ್ರಿಗೆ ಎದಕ್ಕೆ ಸಂಬಳ ಊರಾಗ? ಇವ್ರು ಬಂದು ಏನೋ ಸಭೆ ಮಾಡಿ ಹೇಳ್ಬೇಕು ಎಲ್ಲಾರು ಜನಕ್ಕ. ಟಪ್ಳು ಹೊಡಿಸಿದ್ರೆ ಮೈಕೋ ಪಂಚಾಯತ್ ಬರ್ರಿ ಸಭೆ ಮಾಡಿ ಹೇಳ್ಬೇಕು. ಕಾನೂನು ಈ ತರ ಹೇಳುತ್ತೆ, ಈ ರೀತಿ ಮಾಡ್ಬೇಕು ಅಂತ ನೀವ್ ಹೇಳ್ಬೇಕು. ಇವ್ರ ಸಂಬಳ ಏನೋ ನಮಗೆ ಕೊಡ್ತಾರ, ನಾವ್ ಹೇಳಕ ನೀವಾಗಿ ಯಾವತ್ತಾನೆ ಆಕ್ಷನ್ ಪ್ಲಾನ್ ಕೊಟ್ಟಿರಿ? ಅಲ್ಲ ಮೇಡಮ್, ಈಗ ಹಂಗಂದ್ರೆ ಈಗ ನೀವು ಕ್ಲಿಯರ್ ಆಗಿ ಹೇಳ್ರಿ ಮೇಡಮ್, ನನಗೆ ಕ್ಲಿಯರ್ ಆಗಿ ಹೇಳ್ರಿ. ನಾವು 3 ಆಳು ಬಿಡಿಸ್ಕೊಡ್ಬೇಕು ಇವಾಗ ಹಂಗಾರೆ. ಹೌದ್ರಿ ಮೇಡಮ್, ಈಗ ಸಮಸ್ಯೆ ಇರೋದೇ ಅದು. ಸಮಸ್ಯೆ ಇದೆ ಅಂದ್ರೆ ನೀವು ಬನ್ನಿ, ಮಧ್ಯಾಹ್ನ ಬನ್ನಿ, AD ಆಫೀಸ್ ಹತ್ರ ಹೋಗೋಣ, AD ಸರ್ ಹತ್ರ ಕುತ್ಕೊಂಡು ಮಾತಾಡೋಣ. ಈಗ ಅವ್ರು ಹೇಳಿದಾರ 3 ಆಳು ಜನರ ಹೆಸರಿಗೆ ಹಾಕೊಂಡು ಇಸ್ಕೊಳ್ರಿ. 3 ಆಳು ಅಂತ ಏನ್ ಅದನ್ನೇ ಹೇಳ್ಕೊಂಡಿದ್ದೀವಿ. ಹೌದ್ರಿ ಮೇಡಮ್, ಜನ ಹೇಳ್ತಿದಾರೆ ಮೇಟ್ಗಳು. ಹೌದಣ್ಣ 3 ಆಳು ಬಿಡಿಸ್ಕೊಟ್ರೆ ನಮ್ಗೆ ವರ್ಕ್ ಆಗ್ತಾರಣ್ಣ, ಇಲ್ಲಾಂದ್ರೆ ಇಲ್ಲ ಅಂತ ಇಲ್ಲಿ ತೋರಿಸ್ತೀನಿ ನಾನು. ಅವ್ರನ್ನೇ ತರ್ಸೋದು, ಅವ್ರನ್ನ ನಿಷ್ಠುರ ಮತ್ತೆ ಅದಕ್ಕೆ ಮೇಡಮ್ ಊರಲ್ಲಿ ಬಂದಿದ್ರೆ ನಿಮಗೆ ಗೊತ್ತಾಗ್ತಿತ್ತು. ಮತ್ತೆ ಅದಕ್ಕೆ ಫೋನ್ ಮಾಡಿದ್ದು. ಊರಲ್ಲಿ ಬಂದಿದ್ರೆ ಮೀಟಿಂಗ್ ಎಲ್ಲ ಅವರೇ ಕೇಳ್ತಿದ್ರು ಡೈರೆಕ್ಟ್. ಅಲ್ರಿ ಮೇಡಮ್ ಅವರೇ, ಮೇಟ್ಗಳು ಹೇಳ್ತಾರೆ ತಡ್ರಿ ಒಂದು ನಿಮಿಷ. ಅಂದ್ರೆ ಊರಾಗ ಮೀಟಿಂಗ್ ಆಯ್ದ್ರೆ ಎಲ್ಲರಿಗೂ ಗೊತ್ತಾಗ್ತಿತ್ತು, ಅವರು ಕೇಳ್ತಿದ್ರು. ಊರಲ್ಲಿ ಬರ್ರಿ ಮೇಡಮ್ ಅವ್ರ ಅಂದ್ರೆ ನೀವು ಬರ್ಲಿಲ್ಲ ಊರಲ್ಲಿ, ಇಲ್ಲೇ ಅಂದ್ರಿ. ಊರಲ್ಲಿ ಆದ್ರೆ ಹನುಮಂತರ ಗುಡ್ತಲ್ಲಿ ಹಾಕೋಣ, ಇಡೀ ಊರು ಸೇರ್ಸೋಣ ಅಂತ ಹೇಳಿದ್ ನಾವು ನಿಮ್ಗೆ. ಆಯ್ತು ಮಾಡೋಣ, ಅದನ್ನು ಮಾಡೋಣ. ಬರಲ್ಲ, ಅದಕ್ಕೆ ಎಷ್ಟು ಬರುತ್ತೆ ಕೊಡು, ಡಾಕ್ಯುಮೆಂಟ್ಸ್ ಕೊಡಿ. ನಾನು ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳ್ತಿದ್ದೀನಲ್ಲ. ಇದು 20 ಸೆಂಟ್ ಸಿಗಲ್ಲ ತಗೊಳೋದು. 20 ಸೆಂಟ್ಸ್ ಅದೇ 40 ಬದ್ದು 20 ಗುಂಟೆಗೆ ತಗೊಳ್ತದೆ. ಇನ್ನೊಂದು ಯಾವ್ದಾದ್ರು ಅಡ್ಜಸ್ಟ್ ಮಾಡಿ ಕೊಡು. ಯಾರಾದ್ರೂ ಬಂದ್ರೆ ಅಡ್ಜಸ್ಟ್ ಮಾಡಿ ಕೊಡು ಅಷ್ಟೇ. ಆಯ್ತು, ತಗೊಂಡು ಅವರು ಸೈನ್ ಮಾಡಿಸ್ಕೊಲಿಕ್ಕೆ ಕರ್ಕೊಂಡು. ಈಗ 3 ಆಳು ಬಿಡಿಸ್ಕೊಳ್ಳೋದು ನಿಜ ಅಂತ ಒಪ್ಪಂತಿರಲ್ಲ ನೀವು ಪಬ್ಲಿಕ್ ಆಗಿ. ಈಗ ಎಷ್ಟೆಷ್ಟು ಆಳು ಇಸ್ಕೊತೀವಿ ಒಂದೊಂದು ನಮ್ಮ 2 ಆಳು 3 ಆಳು ಬೋರ್ಡಿಗೆ ಅಂತ 1 ಆಳು ಜಾಸ್ತಿ ಮಾಡಿರಲ್ಲ ಈಗ. ಅಲ್ಲ ಅದಕ್ಕೆ ಬೇರೆ. ಈಗ ಅದೊಂದು 2 ಆಳು, ಬೋರ್ಡಿಂದ 1 ಆಳು, 3 ಆಳು. ಬೋರ್ಡಿಂದ ಬೇರೆ ಅಂತ ಹೇಳಿದ್ದೀವಿ. ಈಗ ಬೋರ್ಡ್ ನೋಡು, ನೀ ಅಂತೀಯಲ್ಲ, ಇವಾಗ ಯಾರಾದ್ರೂ ದುಡ್ಡು ಕೊಟ್ಟಿದ ತಕ್ಷಣ ಬೋರ್ಡುಗಳು ನಿನಗೆ ಪಂಚಾಯತಿಯಲ್ಲಿ ಮಾಡ್ತಾ ಇದ್ದೀನಿ ಅಂತಿದ್ದಿಲ್ಲ. ಇವಾಗ ನಮಗೆ ಬೋರ್ಡ್ ಹಾಕ್ಸಿದ ತಕ್ಷಣ ನಮಗೆ ಕೆಲಸ ಶುರು ಮಾಡೋಂಗಿಲ್ಲ, ಇದು ಮಾಡೋಂಗಿಲ್ಲ. ಆಯಿತಾ? BOC ಅಮೌಂಟ್ ಯಾವಾಗ ಬರುತ್ತೆ ಹೇಳಿ? ಯಾವಾಗ ಬರುತ್ತೆ ನಮ್ಗೆ ಗೊತ್ತಿಲ್ಲ ಮೇಡಮ್. ನಾನು ಪಂಚಾಯತಿಯಲ್ಲಿ ಮಾಡ್ತಿದ್ದೆ ಅಂತ BOC ಅಮೌಂಟ್ ಬರಲಿಲ್ಲ. ಅಲ್ಲ, ನಿಮ್ ತರ ಪಂಚಾಯತಿನಲ್ಲಿ ಮಾಡೋದಿಲ್ಲ. ನೀವೇ ಮಾಡ್ತಿರೋದು 3 ಆಳು ಇಸ್ಕೊಂತಿರೋದು ನೀವೇ. ಪಂಚಾಯತಿನಲ್ಲಿ ಮಾಡ್ತೀವಿ, ಅವ್ರು ಏನ್ ಮಾಡ್ತಾರೆ, ಅವ್ರು ಏನು ಇಸ್ಕೊಳ್ತಾ ಇಲ್ಲ ನಮ್ಗೆ. ಬೋರ್ಡ್ ಗಿಡಿ ಅಂತ ಇಸ್ಕೊಳ್ತಾ ಇಲ್ಲ. ಇವಾಗ BOC ಅಮೌಂಟ್ ಹಾಕೋ ತಕ್ಷಣ ಬೋರ್ಡ್ ಹಾಕ್ಬಾರ್ದು. ಅದು ನಿಮ್ ಸಮಸ್ಯೆ ರೀ ಮೇಡಮ್. ಅದು ಬೋರ್ಡ್ ಸರ್ಕಾರದಿಂದ ಬೋರ್ಡ್ ದುಡ್ಡು ಕೊಡೋದಿಲ್ಲ, ನಿಮ್ಮ ಹತ್ರ ಕಲಿತೀವಿ ಅನ್ನೋದು ಯಾವ ಹೇಳ್ತಿದ್ಯಲ್ಲ, ಆ ಕಂಡೀಷನ್ ಇಟ್ಕೊಂಡೆ ನೆಕ್ಸ್ಟ್ ಇದರಿಂದ ನಾ ಕೆಲಸ ಮಾಡ್ತೀನಿ. ನೆಕ್ಸ್ಟ್ ಆ ಕಂಡೀಷನ್ ಇಂದನೇ ನಾನು ಈಗ ಇಸ್ಕೊಂಡಿರಲ್ಲ 3 ಆಳಿಂದ ಆ ದುಡ್ಡಂಗೆ. ಆತ ಇಸ್ಕೊಂಡಿಲ್ಲ ಅಂತ ಅವನು ಹೇಳ್ತಾ ಇದ್ದ. ಯಾರು ಇಸ್ಕೊಂಡಿಲ್ಲ ಇದೀನಿ ಅಂತ ಆತ ಮೇಡಮ್ ಕೇಳ್ರಿ. ಈಗ ಇಸ್ಕೊಂಡಿಲ್ಲ ಅಂತ ಹೇಳಿದ್ರ ಏನ್ ಹೇಳ್ತಿದ್ದಂತ? ಏನಪ್ಪ ಇಸ್ಕೊಂಡಿಲ್ಲ ಇಲ್ಲಪ್ಪ? ಎಲ್ಲ ಇಸ್ಕೊಂಡಿಲ್ಲ. ಹಾ
ಮತ್ತೆ ಇಸ್ಕೊಂಡಿಲ್ಲ ಅಂತ ಮೇಡಮ್ ಅವ್ರು ಹೇಳ್ತಾರಲ್ಲ. ಓ ಅದನ್ನೇ ಇದಕ್ಕೆ ಮೇಟಿಗೆ ಇದಂತ ಹೇಳ್ತಾ ಇದ್ದಾನೆ ಮತ್ತೆ. ಮೇಟಿಗೆ ಅಲ್ರಿ ಮೇಡಮ್, ಮೇಟಿ ಈತ ಕೂಲಿ ತಗೊಂಡಾನೆ. ಅಬ್ಜೆಕ್ಷನ್ ಮಾಡೋದು ಅವತ್ತಕ್ಕೆ ಹಾಕೋದು ಹೇಳಿ. ಹೌದಲ್ಲ, ಇವಾಗ ಅಬ್ಜೆಕ್ಷನ್ ಮಾಡೋದಕ್ಕೆ ನೀವು ತಗೊಂಡ್ಬಿಡಪ್ಪ, ನೀವು ಟೈಮ್ ಇದ್ದೇ ಇದ್ರು ಇವಾಗ ವಹಿಸುತ್ತೆ ಅದ್ರ ಟೈಮ್ಲೇ ಮಾಡ್ಕೊಂಬಿಡು. ಇವಾಗ ಅವ್ರನ್ನ ಮೇಡಮ್ ನೋಡ್ತಾರೆ ಸಾಲ ತಕ್ಕನೆ ಮಾಡ್ಕೊಂಬೋದು. ಹೌದಾ, ಈಗ ಮೇಟಿದು ಈತ ಕೂಲಿ ತಗೊಂತಾನೆ, ಈತಂದು ಬೇರೆ. ಹೋಗ್ಲಿ ಬಿಡೋಣ. ಈತಂದು ಬಿಟ್ಟು 3 ಆಳು ಕೊಡ್ಬೇಕು ಈಗ. ಅಣ್ಣ ಈಗ ಆಯ್ತಲ್ಲ, ಈಗ ಇನ್ನೊಂದು ಸಲ ಆಗೋದಿಲ್ಲ ಅಂತ ಹೇಳ್ತಾರೆ ಅಣ್ಣ ಮೇಡಮ್. ನೀನು ಸ್ಟಾಫ್ ಅಣ್ಣ, ಹೌದು ಸ್ಟಾಫ್ ರೇ ಮೇಡಮ್. ಅವ್ನು ಕೆಲಸ ಮಾಡ್ತಿದ್ದಾನಪ್ಪ. ಐಡಿ ಕಾರ್ಡ್ ಇಲ್ಲ ಅಂದ್ರೆ ಮೇಡಮ್ ಒಬ್ರಿಗೂ ಸ್ಟಾಫ್ ಅಲ್ಲ ಅಂತ ಹೇಳ್ತಾ ಇರೋದು. ಅಲ್ಲಿ ಆತನು ನರೇಗಾ ಕೆಲಸ ಮಾಡಿಸ್ತಾ ಇದ್ದಾನೆ, ಅಲ್ಲ, ಮಾಡಿಸ್ಲಿ. ಕೆಲಸ ಮಾಡಿಸ್ತಿದ್ದಾನೆ. ಮಾಡಿಸ್ಲಿ ಮೇಡಮ್. ನಾವು ನಿಮ್ಮ ಹತ್ರ ಮಾತಾಡ್ತಿದ್ವಿ. ಆಯ್ತು. ಈಗ 3 ಆಳು ಈಗ ಅವ್ರಿಗೆ ಯಾಕೆ ಬಿಡಿಸ್ಕೊಡ್ಬೇಕು ಅಂತ ನಾವು ದಯವಿಟ್ಟು ನೀವು ಬೋರ್ಡ್ ಇಂದ ಎಲ್ಲ ನೀವು ಅಡ್ಜಸ್ಟ್ ಮಾಡ್ಕೊಳ್ರಿ, ನಮ್ಗೆ ವರ್ಕ್ ಕೊಡ್ರಿ, ನ್ಯಾಯವಾಗಿ ಕೆಲಸ ಕೊಡ್ರಿ ಬೋರ್ಡಿಗೆ ಅಂತ ನಮಗೆ ಹೇಳ್ತಿರೋದು. ಮಾಡಕ್ಕಾಗಲ್ಲ, ಹ್ಮ್. ನಮಗೆ ಮಾಡ್ಲಿಕ್ಕೆ ಆಗಲ್ಲ. ನೀವು ಇದೇ ಹೇಳ್ತಿದ್ಯಲ್ಲಪ್ಪ ಏನ್ ಕಂಡೀಷನ್ ಇಟ್ಕೊಂಡು ಹ್ಮ್. ನೆಕ್ಸ್ಟ್ ಅದೇ ಕಂಡೀಷನ್ ಇಂದ ಅವ್ರು ಆಕ್ಷನ್ ಪ್ಲಾನ್ ಕೊಡ್ಲಿ, ಆಯ್ತಾ, ಅಪ್ರೂವ್ ಆಗಿ ಬರ್ಲಿ, ಗ್ರಾಮ ಪಂಚಾಯತ್ ಇಂದ ಅಪ್ರೂವ್ ಆಗ್ಲಿ, ಆಯ್ತಾ. ಬೋರ್ಡ್ ಎಲ್ಲ ಹಾಕ್ಸಿದ್ಮೇಲೆ ಆಮೇಲೆ ಲೈಟ್ ಆಗ್ತದೆ, ಅಲ್ಲಿವರೆಗೆ ಮಾಡ್ಸೋಕೆ ಹೋಗ್ಬೇಡಿ ನೆಕ್ಸ್ಟ್ ಇಂದ. ಹಿಂಗೆ ಇಲ್ಲ ಅಂದ್ರೆ 3 ಆಳು ಬಿಡಿಸ್ಕೊಡ್ಲಿ. ಆಯ್ತಪ್ಪ, ನೀನ್ ಹಂಗೆ ಅನ್ಕೊಂಡಿದ್ರೆ ಹಂಗೆ. ಹಂಗಲ್ರಿ ಮೇಡಮ್, ನೀವು ಇಲ್ಲ, ಹೇಳ್ತಿರೋದು ನೀನ್ ಹೆಂಗಿದೆ? ಹಂಗೆ ಅನ್ಕೊಂಡಿದ್ದೀರಿ ಹೌದ್ರಿ, ಅಂದ್ರೆ ಇನ್ಮೇಲೆ ಆದ್ರೂ ನ್ಯಾಯಯುತವಾಗಿ ಕೆಲಸ ಮಾಡ್ತೀವಿ ಅಂತ ಅನ್ವಲ್ರಲ್ಲ ನೀವು. ನೀವು ಹಂಗೆ ಅನ್ಕೊಂತೀರಂದ್ರೆ ಹಂಗೆ ಅನ್ಕೊಳ್ಳಿ. ಹಂಗಲ್ರಿ ನಾವು ಮೇಡಮ್, ಹೇಳಿದ್ರೆ ನೀವ್ ಹೇಳ್ರಿ ಹೌದು ಅಂದ್ರೆ ನಾನು ಏನ್ ಹೇಳ್ಬೇಕು? ಇವತ್ತಿನವರೆಗೂ ಆತರ ಆಗಿದೆ, ನಾಳೆಯಿಂದ ಚೇಂಜ್ ಮಾಡ್ಕೊಂತೀವಿ, ನ್ಯಾಯಯುತವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ರಿ. ಅದನ್ನೇ ಹೇಳ್ತಾ ಇದೀನಿ. ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ರೆ ನಾನು ಅದನ್ನೇ ಬೇರೆ ಹೇಳ್ತಿದ್ರಲ್ಲ word ನೀವು. ಹೇಳ್ತಾ ಇದೀನಪ್ಪ ನಿನಗೆ. ನೀವೇ ಸಪೋರ್ಟ್ ಮಾಡ್ತಿದ್ದೀರಲ್ಲ ಹಾಕೊಂಡು ತಿನ್ನೋದಕ್ಕೆ. ಏನ್ ಹೇಳ್ತಿದ್ಯಾ ನಿನ್ಗೆ ಅರ್ಥ ಆಗ್ತದಪ್ಪ. ನಿನ್ ಭಾಷೆಯಲ್ಲಿ ಹೇಳ್ತಾ ಇರೋದು. ಹ್ಮ್. ಅವ್ರು ನೀನು ನಿಯತವಾಗಿ ನೆಕ್ಸ್ಟ್ ಇಂದ ಮಾಡ್ರಿ ಅಂತಿದಿರಲ್ಲ, ಅದೇ ನಿಯತಿಯಿಂದ ಮಾಡ್ರಮ್ಮ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆಕ್ಷನ್ ಪ್ಲಾನ್ ಇರಬೇಕು, ಗ್ರಾಮ ಪಂಚಾಯತಿಂದ ಅಪ್ರೂವ್ ಆಗಿರ್ಬೇಕು. ನೆಕ್ಸ್ಟ್ ಟೈಮ್ ಆ ಥರ ಮಾಡಬೇಡ್ರಿ ಅಂತಾನೆ ನಿನ್ನ ಲ್ಯಾಂಗ್ವೇಜಲ್ಲೇ ಹೇಳ್ತಾ ಇದ್ದೀನಿ. ಹಂಗೆ ಹೇಳೋಕ್ಕಾಗದೆ ಹಿಂಗೆ ಹೇಳ್ತಾ ಇದ್ದೀನಿ, ಆಯಿತಾ. ಆ್ಯಕ್ಷನ್ ಪ್ಲಾನ್ ಅಪ್ರೂವ್ ಆಗಿರಬೇಕು, ಆಯಿತಾ. ಯಾರು ಏನು ಡಿಮ್ಯಾಂಡ್ ತಂದು ಕೊಡ್ತಾರೋ ಅವ್ರಿಗೆ ಕೊಡಿ, ಆಯಿತಾ. ಬೋರ್ಡ್ ಹಾಕ್ಸ್ಕೊಬೇಕು, ಫಸ್ಟೇ ಬೋರ್ಡ್ ಇರಬೇಕು. ಯಾಕಂದರೆ ನಮ್ಮ ಮಿಡ್ಲಲ್ಲಿ ಸಿ ಯು ಸರ್ ಎಲ್ಲ ವಿಸಿಟ್ ಬಂದಾಗೆ ಕೇಳ್ತಾರೆ. ನೀವು ಇನ್ನೊಂದು ಮೀಟಿದ ಹಾಕೋಂತಾರೆ ಇದಂತೀರಲ್ಲ, ನೀವು ಇವತ್ತು ಮಧ್ಯಾಹ್ನ ಬನ್ನಿ, ಎ ಡಿ ಎಸ್ ಸರ್ ಹತ್ರ ಬನ್ನಿ. ನಮಗೂ ಅದೇ ಬೇಕಾಗಿದೆ. ನಮಗೆ ಫೈಲ್ ಮೇಂಟೆನೆನ್ಸ್ಗೆ ಆಯಿತು, ಫೋಟೋಗಾಯಿತು, ಓಡಾಡೋದಕ್ಕೆ ಖರ್ಚಿಗೆ ಎಲ್ಲ ಅವರಿಗೆ ಕೊಟ್ಬಿಡ್ಲಿ. ನಾವು ಏನು ಇದನ್ನೇ ಮಾಡೋದಿಲ್ಲ. ಇದು ನಾವು ಹೇಳ್ತಾ ಇದ್ದೀವಿ ನಿಮಗೆ. ಇದನ್ನ ಮಾತ್ರ ನಾನು ಗ್ಯಾರಂಟಿ ಹೇಳ್ತೀನಿ. ನೀವು ಯಾರ ಹತ್ರ ನಾವು ಹೋಗಿ ಕೇಳಿ, ನಾನು ಹೇಳ್ತೀನಿ ಬೇಕಾದ್ರೆ. ಯಾಕಂದ್ರೆ ಈ ಸಮಸ್ಯೆ ನಾವು ಸುಮಾರು 4 ವರ್ಷದಿಂದ ನಾವೇ ಕೇಳ್ಕೊಂತ ಬರ್ತಾ ಇದ್ದೀವಿ. ಓಡಾಡಲಿಕ್ಕೆ ನಮಗೆ ಕೊಡಿ, ಆಯಿತಾ. ಫೈಲ್ ಮೇಂಟೆನೆನ್ಸಿಗೆ ಕೊಡಿ, ಫೋಟೋಗೊಂದು ಕೊಡಿ ಅಂತಲೂ ಹೇಳ್ತಾ ಇದ್ದೀನಿ. ಜಿಯೋ ಟ್ಯಾಗ್ ಮಾಡೋಕ್ಕೂ ಹುಡುಗರು ಓಡಾಡಬೇಕು. ಯಾವಾಗ ಹೇಳ್ತಾರೆ ಅವಾಗೆಲ್ಲ ಹೋಗಿ ಮಾಡಬೇಕು ಅವರು. ಇದು ಅಲ್ಲದೆ ಇದು ಎಲ್ಲ ಆಗಿದ್ಮೇಲೆ ಇನ್ನು 4 ಸತಿ ಜಿಯೋ ಟ್ಯಾಗ್ ಮಾಡೋದಿರುತ್ತೆ ವರ್ಕ್ ಕಂಪ್ಲೀಷನ್ ಕೊಡೋ ಟೈಮಿಗೆ. ಅದಕ್ಕೆಲ್ಲ ಓಡಾಡಲಿಕ್ಕೆ ಅವರಿಗೆಲ್ಲ ಎಲ್ಲಿಂದ ಕೊಡ್ತಾರೆ? ಮೀಟದು ಒಂದು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಇನ್ನವರೆಗೂ. ಅದನ್ನು ನಾವು ಸುಮಾರು 4 ವರ್ಷದಿಂದ ಕೇಳ್ತಾ ಇದ್ದೀವಿ. ಮೀಟದ ಒಂದು ರಿಜಿಸ್ಟ್ರೇಷನ್ ಮಾಡಿಸಿ, ಪಂಚಾಯತಿಗೆ ಒಂದು ರೂಲ್ಸ್ ನೀವು ಇರುತ್ತೆ. 3 ಆಳು ತಗೊಳ್ಳೋದಕ್ಕೆ ಅದು ರೀಸನ್ ಅಲ್ಲ. ಆ ರೀಸನ್ ಹೇಳ್ಬೇಡ್ರಿ. ನೀನು ಅಲ್ಲಪ್ಪ, ನೀವು ಬನ್ನಿ, ಆ ರೀಸನ್ ಹೇಳ್ಬೇಡ್ರಿ. ಎಡಿ ಆಫೀಸಿಗೆ ಬನ್ನಿ. ಹೋಗೋಣ AD ಆಫೀಸಿಗೆ ಬನ್ನಿ. ಖಂಡಿತ ಅಲ್ಲಿ ಬರ್ತೀನಿ. ನೀವು ಎಲ್ಲಿ ಕರೆದ್ರೆ ನಾನು ಬರ್ತೀನಿ. ಆಯ್ತು. ಮಾತಾಡೋಣ ಅಂತ. ಇದನ್ನ ನಮ್ಗೆ ಅನುಕೂಲ ಮಾಡಿಸ್ಕೊಡಕ್ ಹೇಳ್ಬಿಡಿ. ಅಲ್ಲ, ನಾವು ಮಾತಾಡ್ತೀವಿ ಅಂತ, ಆಯ್ತು. ನಾವ್ ಎಲ್ಲರ ಹತ್ರ ಮಾತಾಡ್ತೀವಿ ಅಂತ. ಆದ್ರೆ 3 ಆಳು ಹಾಕೊಂಡು ತಿನ್ನೋದಂದ್ರೆ ಬಿಡ್ರಿ. ಹೌದ್ರಿ ಮೇಡಮ್, ಎಷ್ಟು ದುಡ್ಡು ಇಸ್ಕೊಂಡಿದ್ದಾರೆ ಜನರ ಹತ್ರ? ಏನಪ್ಪ ಶೇಷಪ್ಪ, ಎಷ್ಟು ಮೇಟಿ ಆದವರು ಇವ್ರು ಏನ್ ಮಾಡ್ತಾರೆ? 2 ಆಳಿಂದ ದುಡ್ಡು ಬಿಡಿಸಿ ಕೊಟ್ಟು ಬರ್ಬೇಕು ಅವ್ರಿಗೆ ಹೋಗಿ. ಆಯ್ತು ಬಿಡಿ, ನೆಕ್ಸ್ಟ್ ಟೈಮ್ ಮಾಡಬೇಡಪ್ಪ, ಆಯ್ತಾ. ನೀನ್ ಕೆಲಸನೇ ಮಾಡಬೇಡ. ಬಿಟ್ಬಿಡು, ಕೆಲಸ ಬಿಟ್ಬಿಡು, ಮಾಡ್ಸೋಕ್ಕೆ ಹೋಗ್ಬೇಡ. ಅವ್ರು ಯಾರಿಗೆ ಬೇಕಾಗಿದೆ ಕೆಲಸ ಅದನ್ನು ಮಾಡಿಸ್ಕೊಂತಾರೆ. ನೀನು ಇನ್ವಾಲ್ವ್ ಆಗಬೇಡ. ಕೆಲಸ ಬಿಟ್ಬಿಡ ಅಂತ ಹೇಳಿಲ್ಲ ಮೇಡಮ್. ಅಲ್ಲ ನೀವು ಮತ್ತೆ ಅಲ್ಲ ಅಪವಾದ ಅಲ್ಲ, ನೀವು ಕೆಲಸ ಬಿಟ್ಬೇಡ್ರಿ ಅಂತ ಹೇಳ್ಬೇಡ್ರಿ, ನೆಕ್ಸ್ಟ್ ಮಾಡ್ಬೇಡ ಅಂತ ಹೇಳ್ರಿ. ಅದೇ ಮೇಡಮ್. ಇದೇ ರೀತಿ ಎಲ್ಲ ಕಡೆ ನಡೀತಿರುತ್ತೆ. ನೀವು ಎಲ್ಲರಿಗೂ ಹೇಳ್ಬೇಕು ಮೇಡಮ್. ಇವ್ರಿಗೆ ಅಂದಲ್ಲಿ ಇವ್ರ ರೀತಿ ಇನ್ನ ಇರ್ತಾರಲ್ಲ, ಎಲ್ಲರಿಗೂ ಹೇಳ್ಬೇಕು ನೀವು. ಇದು ಒಂದೇ ಹೇಳೋದಲ್ಲ. ಹೇಳೋ ರೀತಿಯಲ್ಲೇ ನಾನು ಅವ್ರಿಗೆ ಹೇಳಿದ್ದೀನಿ. ಅವರಿಗೆ ಹೆಂಗೆ ಪ್ರೊಸೀಜರ್ ಹೋಗ್ಬೇಕು ನಾನು ಅವ್ರಿಗೂ ಹೇಳಿದ್ದೀನಿ. ನಿಮ್ಮ ಎದುರುಗಡೆ ಹೇಳಿದ್ದೀನಿ ಏನೇನು ಹೆಂಗೆ ಮಾಡಬೇಕು ಆ ಪ್ರೊಸೀಜರ್ ವೈಸೇ ಮಾಡ್ಕೊಳ್ಳಿ, ಆಯ್ತಾ. ಇನ್ನು ಬೇರೆ ಕಡೆ ಸುತ್ತ ಎಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಮೇಡಮ್, ಅವ್ರಿಗೆ ಸುತ್ತ ಹೇಳ್ರಿ. ನೀನು ಅವ್ರು ಯಾರು ಮೇಟ್ ಇರ್ತಾರೋ ಅವರೇ ಮಾಡಿ. ಕೆಲಸ ತೆಗೀರಿ, ಕೆಲಸ ಬರಬೇಡ್ರಿ ಅಂತ ಹೇಳಿಲ್ಲ ಮೇಡಮ್. ತಂದು ಮತ್ತೆ ಅಲ್ಲಿ ಬಳ್ಳಾರಿ ಆಫೀಸ್ಗೆ ಹೋಗ್ಬಿಟ್ಟು ವರ್ಕೌಟ್ ಎಂಟ್ರಿ ಮಾಡಿಸೋದು, ಜಿಯೋ ಟ್ಯಾಗ್ ಮಾಡೋದು ಎಲ್ಲ ಅವ್ರು ಯಾರ್ಯಾರು ನೀವು ಮೇಟ್ ಇದ್ದೀರಲ್ಲ, ನೀವು ಜವಾಬ್ದಾರಿ ತಗೊಂಡು ಮಾಡ್ತೀವಿ. ಯಾರ್ಯಾರು ಅವ್ರವ್ರ ಕೆಲಸ ಇರ್ತಾರೆ, ಇದು ಅವರು ನಿಮ್ಮ ಜವಾಬ್ದಾರಿ. ಇಲ್ಲ ಕೇಳೋದಲ್ಲ, ಬೇಡ. ನೀವು ಅವ್ರ ಮೇಲೆ ಇದನ್ನ ಹಾಕೋದು ಬೇಡ. ಅದಕ್ಕೆ ಅವನಿಗೆ ಬೇಡ ನೀನು. ಯಾಕಂದ್ರೆ ನಾವು 2 ಅಂತ ಹೇಳ್ತಿದ್ವಿ, ನೀವು 3 ಅಂತಾನೆ ಹೇಳ್ತಿದ್ವಿ. ಅದಕ್ಕೆ ಬೇಡನೇ ಬೇಡ, ನೀವು ಮಾಡಲೇಬೇಡಪ್ಪ.
ಅಲ್ವಾ ಹಿಂಗೆ ಬರ್ತಾವ ನಮಗೆ ಸಮಸ್ಯೆ ಸರ್ ನಮಸ್ತೆ, ನಾವು ಎಂ ಕೋನಾಳಿಂದ ರವಿ ಮಾತಾಡ್ತಾ ಇದ್ದೀವಿ ಸರ್. ಅದಕ್ಕೆ ಬೇಡನೇ ಬೇಡ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ. ಸರ್ ಸಿಗ್ತೀರಾ ಸರ್ ಇವತ್ತು ಆಫೀಸಲ್ಲಿ? ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಗಂಟೆ ಸಿಗ್ತೀರಾ ಸರ್? ಸಾಯಂಕಾಲ ಏನಾದರೂ? ಇಲ್ಲಿ ಮೋಕ ನಮ್ಮ ಊರಲ್ಲಿ ಸರ್ ಕೃಷಿ ಇಲಾಖೆ ಕಡೆಯಿಂದ ಈಗ ಬೋರ್ಡಿಗೆ ಅದೆಲ್ಲ ದುಡ್ಡು ಬರಲ್ರಿ, ಹಂಗಾಗಿ ಈಗ ಲೇಬರ್ ಮೇಲೆ ಹಾಕಿ ಲೇಬರ್ ಹತ್ರ ತೊಗೊತೀವಿ ಅಂತಿದ್ದಾರೆ. ಕಾಮಗಾರಿ ಬೋರ್ಡ್ ಸರ್, ಈಗ ಉದಾಹರಣೆ ಬದು ನಿರ್ಮಾಣ. ಹೌದು ಸರ್. ಏನು ಸರ? ಹಾಂ, ಬೋರ್ಡ್ ದುಡ್ಡು ಬರಲ್ಲಪ್ಪ, ಹಂಗಾಗಿ ಒಬ್ಬ ಲೇಬರ್ ಮೇಲೆ ಹಾಕ್ತೀವಿ, ದುಡ್ಡು ಬಿಡಿಸ್ಕೊಂತೀವಿ. ಆ ಲೇಬರ್ ಮೇಲೆ ಆ ಲೇಬರು ದುಡ್ಡು ಬಿಡಿಸ್ಕೊಡ್ಬೇಕು ನಮಗೆ, ಅದನ್ನು ನಾವು ಬೋರ್ಡಿಗೆ ಬಳಸ್ಕೊತೀವಿ ಅಂತಾರೆ. ಮತ್ತು ಇವಾಗ ಅಡ್ಡಾಡೋಕ್ಕೆ ಒಬ್ಬರು ಫೋಟೋ ತೆಗಿಯೋಕ್ಕೆ ಕಳಿಸ್ಕೊಡ್ತಿದ್ದಾರಲ್ಲ, ಈಗ ಅದಕ್ಕೆ ಇದಕ್ಕೆ ಅಂತ 2 ಆಳು 3 ಆಳು ಈಗ ಜನರ ಹೆಸ್ರ ಮೇಲೆ ಹಾಕಿ ಜನ ಬಿಡಿಸಿ ಈಗ ಕೃಷಿ ಇಲಾಖೆಗೆ ಕೊಡ್ತಿದ್ದಾರೆ ಸರ್ ಮೊಕದಲ್ಲಿ ಸರ್. ಹಾಂ ಸರ್, ಈಗ ಮೇಡಮ್ ಅವ್ರ ಹತ್ರ ಬಂದೀವಿ, ಮೇಡಮ್ ಅವರು ಅದನ್ನೇ ಹೇಳ್ತಿದ್ದಾರೆ. ಹೌದಪ್ಪ, ನಮಗೆ ಬೋರ್ಡ್ದೆಲ್ಲ ಕೊಡ್ತಾ ಇಲ್ಲ, ಹಂಗಾರೆ ಬೋರ್ಡ್ ಎಲ್ಲ ನೀವೇ ಹಾಕ್ಸಿರಿ, ಹಂಗಾರೆ ಇವ್ರ ಹತ್ರ ಇಸ್ಕೊಳ್ಳೋಂಗಿಲ್ಲ ಅಂತ ಈಗ ನಮ್ಮ ಮೇಲೆ ಹಾಕ್ತಿದ್ದಾರೆ ಅವರು. ನಾವು ಹಂಗಾರೆ ನಿಮ್ಮ ಊರಿಗೂ ಕೆಲಸ ಕೊಡೋಂಗಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ನಮ್ಮ ರಿಕ್ವೆಸ್ಟ್ ಏನಂದರೆ, ಇವತ್ತಿನವರೆಗೂ ತೊಗೊಂಡಿದ್ದೀರಿ ಆಯಿತು, ಈಗ ನಾಳೆನಿಂದಾದರೂ ಕರೆಕ್ಟಾಗಿ ಮಾಡಿರಿ ಮೇಡಮ್. ಒಂದು ಸ್ವಲ್ಪ ಯಾರ ಹತ್ರ ದುಡ್ಡು ಇಸ್ಕೊಬೇಡ್ರಿ ಊರಾಗ ಜನರ ಹತ್ರ ಅಂತ ಹೇಳ್ತಿದ್ವಿ. ಹಾಂ ಸರ್. ಹಾಂ ಸರ್. ಹಾಂ ಸರ್. ಹಾಂ ಸರ್. ಹಾಂ ಸರ್, ಇವರಿಲ್ಲ ಸರ್, ಈಗ ಲೇಬರ್ ಮೇಲೆ ಹಾಕ್ತಿದ್ದಾರೆ ಜನ. ಈಗ ಉದಾಹರಣೆ ಮೇಟಿ ಏನು ಮಾಡ್ಬೇಕು, ಮೇಟಿ 3 ಆಳು ಯಾರನ್ನ ಕಳ್ಳ ಜನರು ಹಾಕ್ಬೇಕು, ಕೆಲ್ಸಕ್ಕೆ ಬರದೇ ಇರೋರು, ಕೆಲ್ಸಕ್ಕೆ ಯಾರು ಬರೋಲ್ಲ ಅವ್ರ ಹೆಸ್ರ ಮೇಲೆ ಹಾಕ್ಸಿ ಮೇಟಿ ಬಿಡಿಸ್ಕೊಡ್ಬೇಕು ಸರ್ ಇವ್ರಿಗೆ. ಹಾಂ ಸರ್, ನಮ್ಮೂರಲ್ಲಿ ಆ ಥರ ನಡೀತಿದೆ ಸರ್. ಸರಿ ಸರ್. ಹಾಂ ಸರ್, ಅದು ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಇಷ್ಟೇ ಸರ್, ಜನರ ಹತ್ರ ದುಡ್ಡು ಇಸ್ಕೊಬೇಡ್ರಿ. ಹಾಂ ಸರಿ ಸರ್. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ. ನಾಳೆಯಿಂದ ಆ ಥರ ದುಡ್ಡು ಇಸ್ಕೊಬೇಡ್ರಿ ದಯವಿಟ್ಟು, ನನ್ನ ರಿಕ್ವೆಸ್ಟ್. ನಮ್ಮೂರು ಹುಡುಗ ಅಂತೇಳಿ ಆ ಥರ ಇಸ್ಕೊಬೇಡ. ಈಗ ಬೋರ್ಡಿಂದ ಏನಿದೆ ನೀವು ಮಾತಾಡ್ಕೊಳ್ರಿ, ಅದೇನು ಡಿಪಾರ್ಟ್ಮೆಂಟ್ ಕಡೆಯಲ್ಲಿ. ಈಗ ಅವರು ಪಂಚಾಯತಿನವ್ರಿಗೆ ಕೊಡಲ್ವಲ್ಲ, ನಾವು 2-3 ಆಳು ಬೋರ್ಡನ್ನು ಇರೋದಿಲ್ಲ, ಹಂಗೆ ವರ್ಕ್ ಮಾಡಿ ಬರ್ತೀವಿ, ನಮಗೆ ಪೇಮೆಂಟ್ ಮಾಡ್ತಾರೆ. ಆ ಥರ ಇಸ್ಕೊಬೇಡ್ರಿ ದಯವಿಟ್ಟು, ಸಾಕು ಮಾಡಿರಿ ಇಷ್ಟೇ ನಮ್ಮ ರಿಕ್ವೆಸ್ಟ್. ಇದೇ ನಾವೇನು ಆರ್ಡರ್ ಮಾಡೋಕೆ ನಾವ್ಯಾರು, ನಮ್ಮ ರಿಕ್ವೆಸ್ಟ್ ಅಷ್ಟೇ. ದಯವಿಟ್ಟು ಇಲ್ಲಿಗೆ ನಿಲ್ಲಿಸ್ರಿ. ನಿಮಗೆ ಗೊತ್ತಿದ್ದೆ ಐತಿ, ಎಲ್ಲ ಗೊತ್ತಿದೆ ನಿಮ್ಗೆ ಗೊತ್ತಿಲ್ಲದೆ ಇರೋದೇನಿಲ್ಲ. ಇನ್ನು ನಮ್ಗೆ ಏನು ಗೊತ್ತಿಲ್ಲ ಅದ್ರಲ್ಲಿ. ಓಣಪ್ಪ, ಓಕೆ ಮೇಡಮ್, ಬರ್ತೇವೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಆಯ್ತು, ನೆಕ್ಸ್ಟ್ ಅದೇ ಅವರಿಗೆ ನೀನು ಸ್ಟೋರ್ ಕೂಡ ಯಾರ್ದು ಏನು ಇದಿರುತ್ತೆ ನೀವು ತೊಗೊಂಡ್ಬಂದು ಕೊಡಿ. ನೆಕ್ಸ್ಟ್ ಏನೇ ಕೆಲಸ ನಿಮ್ಮವರಿಗೆ ಇದು ಅಲ್ಲ, ಆಮೇಲೆ ಏನು ಸಮಸ್ಯೆ ಆಗುತ್ತೆ ಗೊತ್ತಾ, ಅವ್ನು ಕೊಡಲಿಲ್ಲ ಅಂತಂದರೆ ಅವ್ರಿಗೆ ಅಷ್ಟೇ ಕೊಡ್ತಾರೆ, ನಮಗೆ ಕೊಡಲ್ಲ ಅಂತ. ಈ ಭೇದ ಭಾವ ಬೇಡನೇ ಬೇಡ. ನಿಮ್ದೇನಿದೆ ನೀವು ತೊಗೊಂಡು ಬನ್ನಿ, ಬೇರೆಯವ್ರದ್ದು ಏನಿದೆ ತೊಗೊಂಡು ಬರ್ತಾರೆ, ಅದನ್ನ ಹಾಕ್ಸಿ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದಿದೆ ಮೇಡಮ್. ಆ ಹುಡುಗ ಬೇಡ ಅಂತ ನಾವು ಹೇಳಿಲ್ಲ ನಿಮಗೆ. ಎಲ್ಲ ನೀವು ಇವಾಗ ನೋಡಿ ಅಲ್ರಿ ಮೇಡಮ್, ನೀವು ಹಂಗೆ ಹೇಳ್ತಿದ್ರಿ, ನೀವು ಹಂಗೆ ಹೇಳ್ತಿದ್ರಿ. ಈಗ ಆ ಹುಡುಗನ ಕೈ ಸಾಕ್ಬಿಡ್ರಿ, ಬೇರೆ ಮಾತಾಡ್ಬೇಡ್ರಿ, ತಗೋಬೇಡಪ್ಪ, ಕರೆಕ್ಟಾಗಿ ಏನು ಕೆಲಸ ಇದೆ ಆ ಥರ ಕೆಲಸ ಮಾಡ್ರಿ ಅಂತ ಹೇಳ್ರಿ. ಮುಂದೆ ಹಂಗೆ ಮಾಡ್ತಾನೆ, ಯಾರು ಗ್ಯಾರಂಟಿ ಇಲ್ಲ. ಕೆಲಸ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವ್ನು ನಮಗೆ ಬೇಕು ಮಾಡ್ತೀಯ, ಕಂಟಿನ್ಯೂಷನ್ ಮಾಡ್ತೀಯ, ಬೇಕು ಕೆಲಸ ಮಾಡಲಿ, ಕರೆಕ್ಟಾಗಿ ಮಾಡಲಿ. ನೋಡೋಣ, ನೀವು ಮಾಡಿ. ನಾಳೆ ಹಿಂಗೇನಾದ್ರು ಬಂದ್ರೆ ನೀನು ಎಕ್ಸ್ಪ್ಲನೇಷನ್ ಕೊಡ್ಬೇಕು ನೋಡು, ನನಗೆ ಗೊತ್ತಿಲ್ಲ. ನೀವೇ ಮಾತಾಡ್ಕೊಂಡ್ಬಿಡಿ, ನಿಮ್ಮ ಊರಿಂದ ನಾನು ಹೇಳಿದ್ದೀನಿ. ನಾಳೆ ಏನೇ ಒಂದು ಸಮಸ್ಯೆ ಆದ್ರೆ ನನ್ನ ಜವಾಬ್ದಾರಿ ಇಲ್ಲ. ನಾವು ರೂಲ್ಸ್ ವೈಸ್ ನಾವು ಮಾಡ್ಕೊಂಡು ಹೋಗ್ತೀವಿ. ನೀವು ಹೇಳಿರಲ್ಲ, ನಾವು ರೂಲ್ಸ್ ವೈಸ್ ಇದು ಆಗ್ಲಾರ್ದಂಗೆ ನಾವು ನೋಡ್ಕೊತೀವಿ, ಆಯ್ತಾ. ಅವ್ನಿಗೂ ಅದಕ್ಕೆ ವಾರ್ನ್ ಮಾಡ್ತಾ ಇದ್ದೀನಿ, ಆಯ್ತಾ. ನೀವು ಇವತ್ತೊಂದೇ ವರ್ಷದಲ್ಲಿ ಇಷ್ಟು ವರ್ಷದಿಂದ ನಾನು ಕೊಡ್ತಿದ್ದೀರಿ, ಇವಾಗ ನೀವು ತೊಗೊಂಡು ಬಂದಿರೋದಕ್ಕೆ ನನ್ನ ಗಮನಕ್ಕೆ ಬಂದಿದೆ,
ಆಯ್ತಾ? ಅದಕ್ಕೆ ಆತ ನೆಕ್ಸ್ಟು ಹಂಗೆ ಮಾಡಲ್ ನಮಗೆ ಹೆಸರು ಬರುತ್ತಿಲ್ಲ, ಅವನಿಗೇನು ಕೇಳಲ್ಲ. ನೀವು ಹೇಳಿದ್ರಲ್ಲ ಇವಾಗ ನೀವು ಹೇಳಿದ್ರೆ ಅವ್ನು ತಗೊಂಡಿರ್ತಾನೆ, ಅವನೇ ತಗೊಂಡಿರಂಗಿಲ್ಲ. ಹಂಗಿಂಗಪ್ಪ ಏನಪ್ಪ ಏನು ಮಾಡಿದ್ಯಾ? ಈಗ ನಮ್ಮ ಎದುರುಗಡೆ ಹೇಳಿದ್ರಿ, ಏನು ಮಾಡಿದ್ಯಾ? ನಮ್ಮ ಎದುರುಗಡೆನೆ ಹೇಳಿದ್ರಿ. ನೀವು ಮೇಡಮಿಗೆ ಕೊಟ್ಟಿದ್ಯಾ? ಅಲ್ಲ, ನಮ್ಮ ಎದುರುಗಡೆನೆ ಕೇಳಿ. ನೀವು ಫಸ್ಟ್ ಅಪವಾದ ಹಾಕ್ಬೇಡಿ, ನಾವು ತಗೊಂಡಿರಿ ಅಂತೇಳಿ. ಫಸ್ಟ್ ಅವನ್ನ ಕೇಳಿ, ಯಾರಿಗೆ ಕೊಟ್ಟಿದ್ದಾನೆ, ಏನು ಅವ್ನು ತಗೊಂತಿದ್ದಾನೆ ಹೊರತು ಯಾರಿಗಾದ್ರೂ ಕೊಟ್ಟಿದ್ದಾನ ಕೇಳಿ. ಈಗ 3 ಹಳೆ ನೀನು ತಗೊಂಡಿ, ಹಂಗೆ ಇನ್ನೊಬ್ರ ಮೇಲೆ ವಿಷಯ ಹಾಕಿ ಇದ್ರ ಮೇಲೆ ಹಾಕ್ಬೇಡಿ ಅಂತ ಹೇಳಿ ನೀವು. ಅಲ್ಲ, ಒಂದು ವರ್ಷಕ್ಕೆ ಈಗ ಈ ಟೀಮಿಗೆ 2 ಆಳು ಅಂದ್ರೆ ಎಷ್ಟು ಟೀಮ್ ವರ್ಕ್ ಮಾಡ್ತವೆ? 4 ಟೀಮ್ ಮಾಡ್ತವೆ. 5 ಟೀಮ್ ಅಂದ್ರೆ ಎಷ್ಟಾಗುತ್ತೆ ದುಡ್ಡು? ಆದ್ರೆ ನನಗೆ ಕೆಲಸ ನೀನ್ ಲೆಕ್ಕ ಮಾಡಿ 5 ಟೀಮ್ಗೆ ಎಷ್ಟಾಗುತ್ತೆ? ಅದು ಬಿಡು, ಎಷ್ಟನೇ ಇರ್ಲಿ. ತಡ್ರಿ ಮೇಡಮ್, ಎಷ್ಟಾಗುತ್ತೆ 5 ಟೀಮ್ಗೆ? ಎಷ್ಟಾಗುತ್ತೆ? 2 ಲೇಬರ್ ಲೆಕ್ಕ ಎಷ್ಟಾಗುತ್ತೆ? 2400 ರೂಪಾಯಿ ಪೇಮೆಂಟ್ ಬರುತ್ತೆ. 5 6 30. ಆಯ್ತಪ್ಪ, ಅವ್ರು ಹೇಳಿದ ಹಾಕಿದ್ರು. ಇದನ್ನೆಲ್ಲ ತಗೊಂಡು ನೀನು ಮೇಡಮ್ ಅವ್ರಿಗೆ ಕೊಡ್ತಾ ಇದ್ಯಾ? ಮೇಡಮ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಓಪನ್ಲಿ ಹೇಳು, ಪವಿತ್ರ ನೀನೇನಾದ್ರು ಇಸ್ಕೊಂಡು ಅದೇ ಕೇಳ್ರಿ ಮೇಡಮ್, ನನಗೆ ಇಲ್ಲಿ ಏನು ಅಲ್ಲ ಇಲ್ಲ ಹೇಳ್ತಾ ಮೇಡಮ್, ಇದ್ದೀನಿ. ಅದೇ ಹೇಳಿ ಮೇಡಮ್. ನನಗೇನಾದ್ರು ಕೊಟ್ಟಿದ್ಯಾನಪ್ಪ? ನಾನು ಏನಾದರೂ ನಿಮ್ಮ ಊರಿಗೆ ಯಾವತ್ತಾದ್ರೂ ಒಂದು ದಿವಸ ನನ್ನ ತೋರ್ನಗಲ್ ಇನ್ಚಾರ್ಜ್ ಇರೋ ಸಲುವಾಗಿ ನಿಮ್ಮ ಇನ್ಸ್ಪೆಕ್ಷನ್ಗೆ ಹೋದ ವರ್ಷ ಎಲ್ಲವರೆಗೆ ಬರ್ತಿದ್ದೆ. ಈ ವರ್ಷ ನನಗೇನಾದರೂ ಬರೋಕ್ಕಾಗಿತ್ತಾ? ನನಗೇನಾದರೂ ಕೊಟ್ಟಿದ್ಯಾ ದುಡ್ಡು ನೀನು? ಹಾಂ, ಅಲ್ಲಿ ಜಲಜ ಟೆಕ್ನಿಕಲ್ ಅವ್ರಿಗೇನಾದರೂ ಕೊಟ್ಟಿದ್ಯಾ? ನೀನು ನೀಟಾಗಿ ಹೇಳು, ಕರೆಕ್ಟಾಗಿ ಹೇಳು. ಹಾಂ, ಇದು ಅವ್ನು ತಗೊಂಡಿರೋದು. ಅದಕ್ಕೆ ಮುಂದೆ ಇವನಿಂದ ನಮಗೆ ಕೆಟ್ಟ ಹೆಸರು ನಾವು 3,28,560 ರೂಪಾಯಿ ಎಲ್ಲ ಟೀಮ್. ಟೋಟಲ್ ನೀನು ಹೇಳೋ ಪ್ರಕಾರನೇ 340 ರಂಗ ಎಷ್ಟು ಟೀಮ್ ಆಗುತ್ತೆ? ಇಬ್ಬರು ಅಂತಂದರೆ ಇವ್ರದ್ದು ಒಂದು ವಾರ ಇಬ್ಬರು ಅಂದರೆ 340 into 14 ಆಳು, 2 ಆಳಿಂದ 14 ಆಳು, 7 7 14. ಹೌದಾ? ಕರೆಕ್ಟ್ ಅಲ್ಲ? 14 ಇಂಟು 1 ಎಷ್ಟಾಗುತ್ತೆ? 4,760 ರೂಪಾಯಿ ಒಂದು ಟೀಮಿಂದ. ಇಂಟು ನಮ್ಮೂರಲ್ಲಿ ಎಷ್ಟು ಟೀಮ್ ವರ್ಕ್ ಮಾಡ್ತೇವೆ? ಆ ಟೀಮಿಗೆ ಕೆಲಸ ಕೊಟ್ಟರೆ ನಾನು ಯಾವುದೇ ಟೀಮು ಕೆಲಸ ಮಾಡೋದು ಇವತ್ತು. ಅಲ್ಲಪ್ಪ, 2 ಟೀಮ್ 3 ಟೀಮ್ ಅಂತೇಳಿ 3 ಟೀಮ್ ಇರಲಿ. ನಿಮ್ಮ ಪ್ರಕಾರ 3 ಟೀಮ್ ಇರಲಿ. 14,280 ರೂಪಾಯಿ ಆಯಿತು ಒಂದು ವಾರಕ್ಕೆ. ನಮ್ಮೂರ್ದಂದೆ ಜಳದಿಲ್ಲ, ಬೊಮ್ಮಳದಿಲ್ಲ, ಕಾರಕಲ್ಲದಿಲ್ಲ, ಬ್ಯಾಳಸಿಂತದಿಲ್ಲ, ನಾಗನಹಳ್ಳಿ ಇಲ್ಲ, ಯಾವುದೂ ಇಲ್ಲ. ನಮ್ಮೂರ್ದಂದೆ ಇಷ್ಟ. ಅವರಿಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಕೊಡೋಕ್ಕಲ್ಲ. ಅಲ್ಲಪ್ಪ, ಈಗ ಉಪನಿರ್ದೇಶಕರ ಸಾರ್ ಹತ್ರ ನಾನು ಮಾತಾಡಿದ್ನಲ್ಲ, ಇವಾಗ ಅವ್ರಿಗೆ ಪೇಮೆಂಟ್ ಕೊಡ್ತಾರಾ? ಪೇಮೆಂಟು ಅದನ್ನೇ ಈಗ ಮಾತಾಡ್ತೀನಿ ಮೇಡಮ್ ಅವ್ರ ಹತ್ರ. ಅದನ್ನ ಹಾಕ್ಕೊಂಡು ಎಸ್ಟಿಮೇಷನ್ ಹಾಕ್ಕೊಂಡು ಮಾಡ್ಬೇಕು. ಆ ಥರ ಇಸ್ಕೋಬಾರ್ದು, ಅದು ತಪ್ಪು ಅಂತ ಈಗ ಅವರೇ ಹೇಳಿದಾರೆ ಸಾರ್. ಅಲ್ಲಪ್ಪ, ಇವಾಗ ಆಚೆ ಬರೋಂಗಿಲ್ಲ ಅಲ್ಲ. ಈಗ 14,000 ಅಂತಂದ್ರೆ ಏನಾಗುತ್ತೆ? ಅಲ್ಲ, 14,000 ಇಲ್ಲ. 14,000 ಒಂದು ಊರಿಂದ 14,000 ಬೇಕಂತ ಹೇಳಕ್ಕೆ ಸಿರ್ಗಾಡಕ್ಕೆ ನೇಮ್ಗಳು ಅವೆಲ್ಲ ಟ್ರೈನ್ ಮಾಡಬೇಕು, ಮನೆಗೆ ಬರಬೇಕು, ಉಪರಾಶಿಗಳು ಮಾಡಬೇಕು, ಮತ್ತು ವರ್ಕಿಂಗ್ ಅದೇ ಇವ್ರು ಕೆಲಸ ಕರೆಕ್ಟ್ ಅಲ್ಲೇ ಮಾಡ್ಕೊಂಡು ವರ್ಕಿಂಗ್ ಮಾಡಬೇಕು. ಸರ್ ನಮಸ್ತೆ ಸರ್. ಫೋನ್ ಹಾಂ ಸರ್. ಒಂದು ಮಾತಾಡಿದಾಗ ರೀಸನ್ ಇರ್ಬೇಕು. ಇವಾಗ ಅದಕ್ಕಂತೂ ಸಂಬಳ ಕೊಡೋಕ್ಕಲ್ಲ. ಈ 2 ಆಳಾಗೆ ಅದು ಎಲ್ಲ ಮಾಡ್ತೀವಿ ಅಂದಾಗ ನಾವು ಮಾತಾಡೋಕೆ ಬರೋಕ್ಕಲ್ಲ. ನಾವು ರವಿ ಅಂತ ಸರ್, ಆ ಊರಿನವ್ರು ಸರ್, ಎಂ ಗನಣ್ಣವ್ರು, ಪಬ್ಲಿಕ್ ಸರ್. ಸರ್ ಏನಾಗ್ತಿದೆ ಅಂದ್ರೆ ಸರ್, ಒಂದು NMRಗೆ ಈಗ 2 ಲೇಬರ್ದು ಒಂದು ವಾರ ದುಡ್ಡು ಇಸ್ಕೊಂತಿದ್ದಾರೆ ಸರ್ ಕೃಷಿ ಇಲಾಖೆ ಕಡೆಯಿಂದ. ಈಗ ಅಲ್ಲಿ ಲೋಕಲ್ ವರ್ಕ್ ಮಾಡೋರು ಇಸ್ಕೊಂತಿದ್ದಾರೆ ಸರ್. ಈಗ ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಲ್ಲಿ ವರ್ಕ್ ಸೈಟಿಗೆ ಬರ್ತಾರಲ್ಲ, ಅವ್ರು ಇಸ್ಕೊಂತಿದ್ದಾರೆ. ಈಗ ಪವಿತ್ರ ಮೇಡಮ್ ಅವರು ಒಂದಿದ್ದಾರೆ, ಶೇಷಪ್ಪ ಅಂತ ಒಬ್ರು ಇದ್ದಾರೆ. ಹ್ಞೂ ಸರ್. ಈಗ 2 ಆಳು ಬಿಡಿಸ್ಕೊಡ್ಬೇಕು ಸರ್ ನಾವು. ಈಗ ನಾನೇ ಮೇಟಿ, ನಾನೇನು ಮಾಡಬೇಕು? ಯಾವಾದರೂ ಹೊಲಕ್ಕೆ ಬರದೇ ಇರೋಂಥ ಇಬ್ಬರದು ಕೂಲಿ ಹಾಕಿ, ಆ ಕೂಲಿನ ಬೈ ಕ್ಯಾಶ್ ಅವ್ರ ಅಕೌಂಟಲ್ಲಿ ಬಿಡಿಸಿ ಇವ್ರು ಕೊಡ್ಬೇಕು ಸರ್. ಈಗ ಪವಿತ್ರ ಮೇಡಮ್ ಅವ್ರು ಅವರೇ ಇನ್ಚಾರ್ಜ್ ಸರ್ ನಮ್ಮೂರಿಗೆ, ಅವರೇ ಬರೋದು ಸರ್.
ಈಗ ಅದನ್ನ ಈ ಮೇಡಮ್ ಅವ್ರ ಹತ್ರ ಬಂದು ಕೇಳ್ತಿದ್ವಿ ಸರ್. ಯಶೋಧ ಮೇಡಮ್ ಅವ್ರ ಹತ್ರ ದಯವಿಟ್ಟು ಆ ಥರ ಮಾಡಬೇಡ್ರಿ ಮೇಡಮ್. ಅಂದರೆ ಅವ್ರು ಮೇಡಮ್ ಅವ್ರು ಏನು ಹೇಳ್ತಿದ್ದಾರೆ, ನಮಗೆ ಬೋರ್ಡಿಗೆ ಅವ್ರಿಗೆ ಅಡ್ಡಾಡೋಕ್ಕೆ ಖರ್ಚಿಗೆ ತೊಗೊತೀವಿ ಅಂತ ಹೇಳ್ತಿದ್ದಾರೆ. ಹ್ಞೂ ಸರ್, ಅದಕ್ಕೆ ದಯವಿಟ್ಟು ಆ ಥರ ಮಾಡಬೇಡ್ರಿ ಮೇಡಮ್ ಅಂತ ಕೇಳ್ಕೊಂತಾರೆ. ನಮ್ಮ ರಿಕ್ವೆಸ್ಟ್ ಸರ್ ಇದೆ. ಹ್ಞೂ ಸರ್. ರವಿ ಸರ್. ಹ್ಞೂ ಸರ್, ಅಷ್ಟೇ ಸರ್, ನಮ್ಮ ರಿಕ್ವೆಸ್ಟ್ ಅಷ್ಟೇ ಸರ್. ಇವತ್ತು ಏನೋ ನಡೆದು ಬಿಡತಿ, ನಾಳೆಯಿಂದ ಆದರೂ ದಯವಿಟ್ಟು ಆ ಥರ ಮಾಡಬೇಡ್ರಿ ಮೇಡಮ್. ಅದೇನಿದೆ ಅದು ವರ್ಕ್ ಕೊಡ್ರಿ ನಮಗೆ, ನಾವು ವರ್ಕ್ ಮಾಡ್ಕೊಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಸರ್, ಅಷ್ಟೇ. ಹ್ಞೂ ಸರ್, ಸರಿ, ಓಕೆ. ಏನಪ್ಪ ಶೇಷಪ್ಪ, ಅವ್ರಷ್ಟು ದೊಡ್ಡ ಬ್ಲೇಮ್ ಮಾಡ್ತಾ ಇದ್ದಾರೆ, ಮೇಡಮ್ ಅವ್ರು ಇಸ್ಕೊಂತಾ ಇದ್ದಾರೆ ಮೇಡಮ್ನವ್ರಿಗೆ ಕೊಟ್ಟಿಲ್ಲ ಬಿಡಲ್ಲ. ಮತ್ತೆ ಅವ್ರು ಹೆಂಗ್ ಹೇಳ್ತಾ ಇಲ್ಲ ಇದ್ದಾರೆ ಮೇಡಮ್, ಹಂಗೆ ಮೇಡಮ್ ಹಂಗೆ ಹೇಳ್ಬಾರ್ದು ಮೇಡಮ್. ಅವ್ರು ಹೇಳ್ದಂಗೆ ನೀವು ಸುಮ್ಮನೆ ಅವ್ರು ಇದ್ದೀರಾ. ನಿಮ್ಗೆ ಕೊಟ್ಟು ಯಾವ ಮೇಡಮ್ಗೆ ಎಷ್ಟು ದೊಡ್ಡ ಬ್ಲೇಮ್ ಅಂತ ಗೊತ್ತಾ ನೀನು ನಿಮಗೆ? ಈ ಖರ್ಚಿಗೆಲ್ಲ ನೀನು ಬಳಸಿರೋದು ವಾರ್ಕಿಗೆ ಹೋಗಕ್ಕೆ ಗಾಡಿಗೆ ಅದಕ್ಕೆ ಇದಕ್ಕೆ ನೀವು ಅದಕ್ಕೆ ಅವ್ರಿಗೆ ಊಟಕ್ಕೆ. ಹೇಳಿ, ಮತ್ತೆ ಹೆಂಗ್ ಹೇಳ್ತಿದ್ದಾರೆ ಅಲ್ಲಿ ಮೇಡಮ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಹಂಗ್ ಮೇಡಮ್. ಹೇಳ್ಬಾರ್ದು, ತಪ್ಪದು. ಅಲ್ಲ ಮೇಡಮ್, ನಾನು ಅದು ತಪ್ಪಂತ ಯೋಚನೆ ಇಲ್ಲ ಮೇಡಮ್. ಅಲ್ಲ, ಅದು ಒಂದು ಚಿಕ್ಕೆ ಬಿದ್ದಂಗೆ ಬಿದ್ಬಿಡುತ್ತೆ. ಯಾರು ಮೇಡಮ್ ಅದಕ್ಕೆ ಹಂಗ್ ಹೇಳ್ಬಾರ್ದು. ಏನೋ ಕೆಲಸ ಆದತೆ ಮೇಡಮ್. ಮೇಡಮ್, ಅಲ್ಲ, ನಾವು ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ವಿ, ಇಲ್ಲ, ನಾವೇನು ಇದು request ಮಾಡಿಲ್ಲ, ಮಾಡಿ ನಾವೇನು ಕೇಳಿದ್ದೀರಲ್ಲ, ಹೇಳ್ತಿದ್ವಿ, ಆದ್ರೆ ಇವ್ರು ನೀವು ಇನ್ಚಾರ್ಜ್ ಇದ್ದಾರೆ. ಅವ್ರು ಇಸ್ಕೊಂಡಿದ್ದಾರಲ್ಲ, ಇವ್ರು ಅದನ್ನ ಇನ್ಚಾರ್ಜ್ prove ಇದ್ದಾರೆ. ಮಾಡಿ. ಅಲ್ಲ ಅದನ್ನ ಅದು ಕೊಡ ಕೇಳಿ. ಈಗ ಅದನ್ನೆಲ್ಲ ನಾನು ಒಪ್ಕೊಂತೀನಪ್ಪ. ಹ್ಮ್. ಆದ್ರೆ ಮೇಡಮ್ ಅವ್ರು ಇಸ್ಕೊಂಡಾರೆ, ನೀವು ಭಾಗ ಆಗಿದ್ದೀರಾ. ಅಲ್ಲ. ನೀವು ಅವತ್ತು ಮೊನ್ನೆನೂ ಅಂದ್ರೆ ಇವತ್ತು ಈಗ ಮೇಡಮ್ ಆಯ್ತು ಮೇಡಮ್, ಅವಾಗ ಈಗ ಗೊತ್ತಿದೆನೋ ಇಲ್ವೋ, ಅವ್ರು ಮೇಡಮ್ ಅವ್ರಿಗೂ ಎಲ್ಲರಿಗೂ ಗೊತ್ತಿದೆ, ಇವಾಗ ನಿಮ್ಗೂ ಗೊತ್ತಿದೆ. ಏನು? ಈಗ ನೀವ್ ಹೇಳೋ ಪ್ರಕಾರ ನಿಮ್ಗೂ ಗೊತ್ತಿದೆ, ಇಸ್ಕೊಳ್ಳಿ ಬಿಡು, ಬೋರ್ಡ್ಗೆ ಒಂದು ಅವ್ರ ಖರ್ಚಿಗೆ ಒಂದು ಅಂತ. ಈಗ ನೀವು ಅದನ್ನ ಇಂಡೈರೆಕ್ಟ್ ಆಗಿ ಅಕ್ಸೆಪ್ಟ್ ಮಾಡಿದ್ದೀರಿ. ಡೈರೆಕ್ಟ್ ಅಕ್ಸೆಪ್ಟ್ ಮಾಡೋದೆಲ್ಲ ಹೌದು. ಈಗ ಮಾತಾಡಿಯಲ್ಲ, ಹೌದು. ನೀನ್ ಇವಾಗ ಮಾತಾಡಿಯಲ್ಲ, ಹಾ ಮೇಡಮ್. ನಾ ನೆಕ್ಸ್ಟ್ ಇನ್ ಏನ್ ಮಾಡ್ತೀನ ನೋಡು. ಹ್ಮ್ ಮೇಡಮ್. ಇನ್ಚಾರ್ಜ್ ಅಂದ್ರೆ ಏನಂತೀವಿ ಅದನ್ನೇ ಸರಿ ಅಂತೀರಾ ಮೇಡಮ್? ಅಲ್ಲ, ಅದನ್ನೇ ಸರಿ ಅಲ್ಲ, ನಿನ್ ಪ್ರಕಾರ ನಾವು ರೂಲ್ಸ್ ಪ್ರಕಾರ ಮಾಡ್ತೀನಿ ರಿಕ್ವೆಸ್ಟ್ ಮಾಡ್ತಿದ್ದೀವಿ, ರೂಲ್ಸ್ ಪ್ರಕಾರ ಸರಿ ಮಾಡಿ ಮಾಡ್ತೀನಿ. ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ನೋಡು, ನೀನು ಹಾ. ನಿಮ್ಮೂರೇನ್ ತೊಂದ್ರೆ ಇಲ್ಲ ಅಂತ ನನಗೆ ಹೇಳ್ಬೇಡ. ಫಸ್ಟ್ ಆಫ್ ಆಲ್ ಹೇಳ್ತಾನೆ ನೋಡು, ನಾನು ಅದೇನೋ ₹1 ಕೊಟ್ಟ ನನಗೆ. ಫಸ್ಟ್ ಆಫ್ ಆಲ್ ಕೇಳು. ನೀವೇನ್ ಮಾಡಿ, ಈಗ ನೀವು ಬರ್ತೀರಲ್ಲ, ನಮ್ಮೂರಿಗೆ ಬರ್ತೀರಲ್ಲ, ಅಲ್ಲ, ನೋಡಿ, ಅಲ್ಲ, ನೀವು ಇನ್ನೊಬ್ರ ಮೇಲೆ ಇಲ್ಲಿ blame ಮಾಡೋದು ಸರಿ ನೀವು ಅನ್ಸಲ್ಲ. ಅಬ್ಸರ್ವ್ ಮಾಡ್ಬೇಕು ಮೇಡಮ್. ಅಬ್ಸರ್ವ್ ಮಾಡೋದಲ್ಲ, ಇವಾಗ ಆಯ್ತು, ಇವಾಗ ಅಬ್ಸರ್ವ್ ಮಾಡಿನೇ ಹೇಳ್ತಿರೋದು. ಅಬ್ಸರ್ವೇಷನ್ ನಿಮ್ ಇರ್ಬೋದು ನೀನ್ ಜವಾಬ್ದಾರಿ ಇಷ್ಟೊತ್ತು ಇದೆ. ಮಾತಾಡ್ದಲ್ಲ, ಹೌದು, ಇಷ್ಟೊತ್ತು ನಿಮ್ ಇರ್ಬೋದು ಮಾತಾಡ್ದಲ್ಲ, ಜವಾಬ್ದಾರಿ ಇದೆ. ಇಷ್ಟೊತ್ತು ಮಾತಾಡಿಯಲ್ಲ, ಗವರ್ಮೆಂಟ್ ಆಫೀಸರ್ಸ್ ಅದೇ ಗವರ್ಮೆಂಟ್ ಆಫೀಸರ್ ಆಗಿ ಮಾತಾಡ್ತಾ ಒಂದ್ ಇದ್ದೀನಿ. ಸೆಕೆಂಡ್ ಮೇಡಮ್, ನೀವು ಮಾತಾಡ್ತಾ ನಾನು ಸುಮ್ಮನೆ ನಾನ್ ಇಷ್ಟೊತ್ತು ನೀನೇ ಮಾತಾಡಿ, ನಾ ಇಷ್ಟೊತ್ತು ಹ್ಮ್. ಸುಮ್ಮನೆ ಕೂತೀನಿ, ಹೇಳ್ರಿ ಮೇಡಮ್. ಇಷ್ಟೊತ್ತು ಸುಮ್ಮನೆ ಕೂತೀನಿ, ಹೇಳ್ರಿ ಎಲ್ಲ ಮೇಡಮ್. ಮಾತಾಡ್ತಾರೆ. ಇವಾಗ ನೀನ್ ಹೇಳಿ ಅಲ್ಲಪ್ಪ, ರೂಲ್ಸ್ ಪ್ರಕಾರ ಮಾಡ್ರಿ ಮೇಡಮ್ ಅಂತ. ನೆಕ್ಸ್ಟ್ ಟೈಮ್ ಇಂದ ರೂಲ್ಸ್ ಪ್ರಕಾರನೇ ಮಾಡೋಣ. ನೆಕ್ಸ್ಟ್ ಟೈಮ್ ಇಂದ ನಾನು ಇದ್ರ ಕೂಡ ಯಾವ್ದು ಕೆಲಸ ಮಾಡ್ಸಲ್ಲ. ನಿಮ್ ಊರಾಗ ಯಾರ್ಯಾರು ಮೇಟಿ ಅದಾರಲ್ಲ, ಅವ್ರವ್ರೇ ಸ್ವಂತ ತಗೊಂಬಂದ್ ಕೊಡ್ಲಿ ಇನ್ನೊಬ್ರ ಡಾಕ್ಯುಮೆಂಟ್. ಮೇಲೆ ಇದು ಮಾಡೋದು ಸರಿ ಅನ್ಸಲ್ಲ. ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ ಕೊಡ್ಬೇಕು ನೋಡು, ಹಂಗಿದ್ರೆ ವರ್ಕ್ ಕೊಡ್ತೀವಿ. ಇಲ್ಲ ಇಲ್ಲಾಂದ್ರೆ ಕೊಡಲ್ಲ. ಹಿಂಗೆ ನಡೀತೀವಿ. ಯಾರಿಗೂ ಕೊಡೋದೇ ಇಲ್ಲ, ಅಲ್ಲ ಯಾರಿಗೂ ಹಿಂಗೆ ಕೊಡೋದೇ ನಡೀತೀವಿ. ಇಲ್ಲ, ಯಾರಿಗೂ ಕೊಡೋದೇ ಇಲ್ಲ. ರವಿಯವರೇ, ನೀವು ಪದೇ ಪದೇ ಆ ಮಾತನ್ನ ಹೌದು, ಹೇಳ್ಬೇಡಿ. ಅಂದ್ರೆ ಮೇಡಮ್ ನೀವು ಹೇಳ್ತೀರಲ್ಲ, ಹಂಗೆ ಇದೆಯಲ್ಲ. ನಾವು ಫಸ್ಟ್ ಹೆಣ್ಮಕ್ಳು ನೀವು ಹೇಳ್ತಾ- ನಾವು ದಯವಿಟ್ಟು- ನಂದು ಮರ್ಯಾದೆ ಇರುತ್ತೆ. ಆದ್ರೆ ಮೇಡಮ್, ನನಗೂ ತಾಯಿ ಇದ್ದಾರೆ, ನನಗೂ ತಾಯಿ ಇದ್ದಾರೆ, ನನಗೂ ಅಕ್ಕ ಇದ್ದಾರೆ. ಬ್ಲೇಮ್ ಮಾಡಬೇಡಿ. ನನಗೂ ತಾಯಿ ಇದ್ದಾರೆ, ಅಕ್ಕ ಇದ್ದಾರೆ, ತಂಗಿಯರು ಇದ್ದಾರೆ, ಮಗಳು ಇದ್ದಾರೆ. ನಾವು ಒಂದು ಅಲ್ಲಿ ಚಿಕ್ಕ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು? ಅಕ್ಸೆಪ್ಟ್ ಮಾಡ್ತಾ ಇಲ್ಲ. Request ಅಲ್ಲ, ನೀವು request ಮಾಡಿಲ್ಲ. ದಯವಿಟ್ಟು ಮೇಡಮ್ ಅಂತ ಹೇಳ್ತಿದ್ದೀನಿ, ದಯವಿಟ್ಟು ಇಲ್ಲ ಅವ್ರಿಗೆ ನಾಳೆಯಿಂದ ಬೇಡ ಅಂತ ನೀವು ಕೇಳ್ಕೊಳ್ತಾ ಕರೀತಾ ಇದ್ದೀನಿ. ಒಂದ್ ನಿಮಿಷ ಇರಿ. ನೀವೆಲ್ಲ ಹೇಳಿದ್ದೀರಾ, ನಾನು ಒಪ್ಕೊಂಡಿದ್ದೀನಿ. ಆಯ್ತು, ಅವ್ನು ತಗೊಂತಿದ್ದಾನೆ ಅಂತ ಹೇಳಿದ್ದೀರಾ, ಸರಿ, ಇದಕ್ಕೆಲ್ಲ ಒಪ್ಕೊಂಡಿದ್ದೀನಿ. ಆದ್ರೆ ಅವ್ನು ತಗೊಂಡ್ಬಿಟ್ಟು ಮೇಡಮ್ ಅವ್ರಿಗೆ ಕೊಡ್ತಿದ್ದಾರೆ ಅಂತೇಳಿ ನಮಗೆ ತಗೊಂತಿದ್ದಾರೆ, ಜಲಜಾ ಮೇಡಮ್ ತಗೊಂತಿದ್ದಾರೆ ಅಂತ ಆ ಮಾತು ಮಾತ್ರ ಜಲಜ ಮೇಡಮ್ ಅಂತ ಯಾರು? ನೀವು ಅವತ್ತಂದ್ರಲ್ಲ ಟೆಕ್ನಿಕಲ್ ಅವರು ಬಂದು ವಿಸಿಟ್ ಮಾಡ್ತಾರೆ ಅಂದ್ರೆ ಅವರು ಇನ್ವಾಲ್ವ್ ಆಗಿದ್ದಾರೆ ಬಿಡಿ ಮೇಡಮ್ ಅಂತ ಅಂದ್ಬಿಟ್ರಿ. ಹಿಂಗೆಲ್ಲರ ಮೇಲೆ ನೀವು ಹಾಕೊಂತೋದ್ರಿ. ಮೇಡಮ್ ನೀವು ಈ ಮಾತಂದ್ರಿ. ಹೇಳಕ್ ಕೇಳ್ರಿ, ಈಗ ನೀವು ಅವ್ರು ಮಾಡ್ತಿದ್ದಾರೆ ಅಂದ್ರೆ ನೀವು ಇವಾಗ ಒಂದ್ ಸೆಕೆಂಡ್ ನೀವು ಮಾತಾಡೋದು ಹಾ, ನಾನು ಆಯ್ತು, ಸುಮ್ನೆ ನೀವು ಮಾತಾಡಿ. ನೀವೆಲ್ಲ ಹೇಳಿ, ನಾವು ಒಪ್ಕೊಂಡಿದ್ದೀನಿ. ಮಾತಾಡಿ, ನೀವು ಮಾತಾಡಿ. ಹೇಳಿರೋದು ನಾನು ಒಪ್ಕೊಂಡಿದ್ದೀನಿ. ಅವ್ರು- ಅದು ತಗೊಂಡಿದ್ದಾನೆ ಅಂತ ಹೇಳ್ತಾ ಹೌದು, ಇದ್ದೀರಲ್ಲ. ಅದನ್ನ ಅಬ್ಸರ್ವೇಷನ್ ನಿಮ್ ಜವಾಬ್ದಾರಿ ಇದೆನಾ ಇಲ್ವಾ? ಆಯ್ತು, ನೀವು ನನ್ ಗಮನಕ್ಕೆ ಅಲ್ಲ, ನಿಮ್ ಜವಾಬ್ದಾರಿ ತಂದಿದ್ದೀರಲ್ಲ. ಇದೆನಾ ಇಲ್ವಾ? ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ. ನಿಮ್ ಜವಾಬ್ದಾರಿ ಇವಾಗ ನೀವು ನನ್ನ ಗಮನಕ್ಕೆ ತಗೊಂಡ್ ಬಂದಿದ್ದೀವಿ. ಹಾ, ಮೇಡಮ್. ಆಯ್ತು, ಹ್ಮ್. ನಾನು ನೆಕ್ಸ್ಟ್ ಟೈಮ್ ಇಂದ ಅವನಿಗೆ ತೆಗಿತೀನಿ. ಯಾಕಂದ್ರೆ ಇದು ದೊಡ್ಡ ಇದು ಆಯ್ತಾ, ತಪ್ಪು ಮಾಡಿದ್ದೆ ನಾನು, ಆಯ್ತಾ. ನೆಕ್ಸ್ಟ್ ಇದರಿಂದ ಮಾಡ್ತೀನಿ. ಆದ್ರೆ ನೀವು ಆ ಮಾತು ವಾಪಸ್ ತಗೊಳ್ಳಿ. ಅವ್ನು ತಗೊಂಡ್ಬಿಟ್ಟು ದುಡ್ಡು ಕೊಡ್ತಾ ಇದ್ದಾನೆ, ಇದನ್ನ ಮಾಡ್ತಾ ಇದ್ದಾನೆ. ಅಲ್ರಿ ಮೇಡಮ್, ನೀವು ನೋಡಿ ಸುಮ್ಮನೆ ಇದ್ದೀರಲ್ಲ ಮತ್ತೆ. ಅಂದ್ರೆ ನಿಮ್ಗೆ ಗೊತ್ತಿಲ್ವಾ? ನಿಮ್ ಗಮನಕ್ಕೆ ನಮ್ಗೆ ಇಲ್ವಾ? ಗೊತ್ತಿದ್ರಿಂದ ನಾವು ತಗೊಂತಾ ಇದ್ರಿ ಎಲ್ಲ ಹೇಳ್ತಾ ಇದ್ದೀರಿ. ನಾನು ಬೋರ್ಡಿಗೆ ಒಂದೇ ಇದಕ್ಕೊಂದೇ ಅಂತ ಹೇಳ್ತಾ ಇದ್ದೀನಿ. ಬೋರ್ಡ್ ಬಿಟ್ಟಾಕಿ ಅವ್ನಿಗೆ ಮೇಟಿಂಗ್ ಚಾರ್ಜಿಗೆ ಒಂದೇ ಅಂತ ಹೇಳ್ತಾ ಇದ್ದೀನಿ. ಅದನ್ನ ಹೇಳಿದ್ರು ಕೂಡ ನೀವು ಹಂಗೆ
ಎಲ್ಲಿಂದಂಗೆ ನೀವು ಮೇಟಿ ಚಾರ್ಜ್ ಅಂದ್ರೆ ಈಗ ಟೀಮಿಗೆ ಒಂದು ನೀವು ಕಾಮನ್ ತಗೊಳ್ಳಿ. ನಾನು ಇನ್ನೂ ಜಾಸ್ತಿ ಮಾತಾಡಲ್ಲ ಇವ್ರೆ ಆಯ್ತಾ. ಅಲ್ಲ, clear ಆಗಿ ಹೇಳ್ರಿ. ಟೀಮಿಗೆ ಒಂದು ಆಳು ಇನ್ನೊಂದ್ಸತಿ ಇನ್ನೊಬ್ರು ಮುಂದೆ ಹೇಳ್ಬೇಡ. ಅಲ್ಲ, ಟೀಮಿಗೆ ಒಂದು ಆಳು ಕೊಡ್ಬೇಕನ್ನ ಒಂದ್ರೆ ನೀವು ನಾನು ಹೇಳಿ ನೋಡ್ರಿ ಫಸ್ಟ್ ಮೇಟಿ ಎಲ್ಲ ಚಾರ್ಜ್ ಕ್ಲಿಯರ್ ಆಗಿ ನಾನು ತಿಳ್ಕೊಂಡು ನಾನು ಹೇಳೋದೇ ಮಾತಾಡಿ. ನೀವು ಪದೇ ಪದೇ ಹೇಳ್ತಿರೋದೇ ನನಗೆ ಅರ್ಥ ನಾವ್ ಎಷ್ಟು ಆಳು ಆಗ್ತಿಲ್ಲ. ಕೊಡ್ಬೇಕು? ಈಗ ನನ್ನ ಟೀಮಿಗೆ ಎಷ್ಟು ಆಳು ಕೊಡ್ಬೇಕು ಹೇಳ್ರಿ. ನೀವು ಫುಲ್ ಕ್ಲಿಯರ್ ಆಗಿ ಪ್ರೂಫ್ ಇತ್ತು ಸುಮ್ಮನೆ ಬಂದು ಮಾತಾಡಕ್ ಹೋಗ್ಬೇಡ್ರಿ. ನಿಮ್ಮೂರಾಗಿಂದು ನಿಮ್ಮೂರಿಂದ ಇರ್ತದ ಅದು ತಗೊಂಡಿರೋ ತಾತ ಕೊಟ್ಟಿರೋರು ನೀವು. ಇಲ್ಲಿ ನಮ್ದು ನನ್ನ ಹೆಸರು ಯಾಕಂದ್ರೆ ನೀವು ನಾನೇ ಅದನ್ನ ₹1 ಇಸ್ಕೊಂಡಿನ ಫಸ್ಟ್ ಆಫ್ ಆಲ್ ಕೇಳ್ರಿ. ಯಾರು ನಿಮ್ಮ ಮೇಟಿಗನ್ನ ಕೇಳ್ರಿ, ಇಲ್ಲೇ ಶೇಷಾಬಾದನ್ನ ಕೇಳ್ರಿ. ಬಿಟ್ಟು ಎಲ್ಲರ ಹತ್ರ ಹೋಗಿ ಮೇಡಮ್ ತಗೊಂತಾರ ಮೇಡಮ್ ಇನ್ಚಾರ್ಜ್ ಅದೇನಂದ್ರೆ ಎಲ್ಲ ಸ್ಕೀಮ್ ಬಗ್ಗೆ ಇನ್ಫಾರ್ಮ್ ಮಾಡಕ್ ಬರ್ತೀನಿ ನಾನು ನಿಮ್ಮೂರಿಗೆ. ನಿಮ್ಮೂರ್ ಬೇಡ ಅಂತ ಬಿಡ್ತೀನಿ ನಾನು. ನಾಳೆ ನಾನು ಇವತ್ತು ನೀವು ಏಡಿಯಾ ಸರ್ ಹೇಳಿರಲ್ಲ, ನಾನು ಹೋಗ್ತೀನಿ ಏಡಿಯಾ ಸರ್ ಹತ್ರ. ನಾನು ಎಮ್ಕೋನಾಳ್ ಪಂಚಾಯತಿ ಮಾಡಲ್ಲ ಸರ್, ಬೇರೆ ಯಾರಿಗಾರ ಮಾಡಿಸ್ರಿ ಅಂತ ಹೇಳ್ತೀನಿ. ನನಗೇನು ಅವಶ್ಯಕತೆ ಐತೆ ಅದಕ್ಕೆ ಪಂಚಾಯತಿ ಮಾಡ್ಬೇಕಂತ ಏನಾದ್ರು ನನ್ನ ರೂಲ್ಸ್ ಇದು ಐತಾ? ಏನು ಇಂಪ್ರೆಷನ್ ಬೀಳುತ್ತೆ ಹೇಳಿ? ಎಲ್ಲರೂ ಅವ್ರ ಮೇಡಮ್ ದುಡ್ಡು ಕೊಟ್ರೆ ಅಷ್ಟೇ ಕೆಲಸ ಮಾಡ್ತಾರೆ ಅಂತ ಅನ್ಕೊಂತೀರಾ? ಹಂಗೆ ಬೀಳುತ್ತೆ ಎಲ್ಲರ ಮುಂದ್ಗಡೆ. ನೀವು ನಮ್ಮ ಹತ್ರ ಹೇಳ್ತಾ ಇದ್ದೀರಾ ನಾಳೆ ಹೈಯರ್ ಆಫೀಸರ್ಸ್ ಈಗ ಅವ್ರ ಐಆರ್ ನೀವು ಆದ್ಮೇಲೆ ಅವ್ರನ್ನ ಅಬ್ಸರ್ವ್ ಮಾಡೋಕಾಯ್ತು ಅನ್ನೋದಷ್ಟೇ. ಈಗ ಆಯ್ತು ಅಬ್ಸರ್ವ್ ಮಾಡಿದಾಗ ನೀವು ಹಂಗೆ ನಾನು ಹಂಗೇಳಿ ನೀವೇನಂತ ಈಗ ಡೈರೆಕ್ಟ್ ನೀವ್ ಹೇಳ್ಬಿಟ್ರಿ ನಾವು ಬರತ್ತಾರೆ ಹೌದು ಬೋರ್ಡಿಗೆ ಬೇಕು ಅದಕ್ಕೆ ಬೇಕು ಅದಕ್ಕೋಸ್ಕರ ತಗೊಂತಿದಾರೆ ಅಂತ ಹೇಳ್ಬಿಟ್ರಿ ನೀವು. ರೀ ನಾನು ಇದೇ ಬೇರೆ ಅದೇ ಬೇರೆ. ನೀವೇನಂದ್ರಿ ತಗೊಂಡ್ಬಿಟ್ಟು ಇವ್ರಿಗೂ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದ್ದೀರಾ. ಈ ಸುಮ್ಮನಿದಾರ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು? ಈಗ ಡೈಲಿ ಬರ್ತಾರ ಇಲ್ವ ಇವ್ರು ಸೈಟಿಗೆ? ಅಲ್ಲ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ನೀವು ಅಬ್ಸರ್ವ್ ಮಾಡಿ ಸರಿ ಮಾಡಿ ಅದೆಲ್ಲ ಈಗ ನಿಮಗೆ ಗೊತ್ತಿಲ್ಲ ನೀವು ಸುಮ್ಮನೆ ಇದ್ದೀರಾ ಅಂದ್ರೆ ಏನಂತ ಅರ್ಥ ಎಲ್ಲಿಂದ ಮಾಡ್ಕೋಬೇಕು? ಇದನ್ನ ಮಾಡ್ತಿದ್ದೀರೋ ಗೊತ್ತಿಲ್ಲ ನನಗೆ. ನಿಮ್ದು ಇಂಟೆನ್ಷನ್ ಆಯ್ತು ಮೇಡಮ್, ನಾಳೆಯಿಂದ ನಾನು ಅವನಿಗೆ ತಗೋಬೇಡ್ರಿ. ನಾವು ನೆಕ್ಸ್ಟ್ ಜನನ ಅಂತ ಬಿಡಿಸೇ ಬಿಡ್ತೀವಿ. ನಾನು ಕೆಲಸನೇ ಮಾಡಿಸ್ಕೊಂಡು ನಾನು ಪುಟ್ಟ ಪವಿತ್ರ ನೀನೇನ್ ನಾವು ಪಂಚಾಯತಿನೇ ಮಾಡಲ್ಲ ನಾವು ಬಿಡಿಸ್ರಿ ಅಂತ ಹೇಳಿಲ್ಲ ಮೇಡಮ್. ಇಲ್ಲ ನಾನು ಇದೇ ಬಿಡಿಸ್ತಾ ಇದ್ದೀನಿ. ಇದೇ ನೀವು ಒಪ್ಪಂತ ಇರೋದು. ಬಿಡಿಸ್ರಿ ಅಂತ ಹೇಳಿಲ್ಲ ನಾವು. ಬೇಡ ಬಿಡಿಸ್ರಿ ಅಂತ ಹೇಳಿಲ್ಲ. ಇದೇ ಅಕ್ರಮ ನಡೀಬಾರ್ದು ಅಂತ ಹೇಳಿದ್ವಿ. ಏನೇ ಸಮಸ್ಯೆ ಬರುತ್ತೆ ಅವನಿಂದ ನನಗೆ ಆಯ್ತಾ. ನಾಳೆ ನಮಗೂ ಬೇರೆ ಸಮಸ್ಯೆ ಅಲ್ಲ ಮೇಡಮ್, ಇವಾಗ ಆತೊಂದೇ ಬೇರೆ ಕಡೆ ಎಲ್ಲಿ ನಡೆಯಕಲ್ಲ ಇದು. ಆತನೊಂದೇ ತೆಗಿಸ್ರಿ, ಎಲ್ಲರನ್ನ ತೆಗಿಸ್ತೀರಾ? ಬೇರೆ ಕಡೆ ಯಾರು ತಗೊಂಬಂಗಲ್ಲ ಇದ್ರಂಗ. ದಯವಿಟ್ಟು ಆ ತರ ಮಾಡ್ಬೇಡ್ರಿ ಅಷ್ಟೇ. ನಮ್ ರಿಕ್ವೆಸ್ಟ್ ಎಲ್ಲ ಕಡೆ ನಡೀತಿರುತ್ತೆ, ಇಲ್ಲಿದ್ದಾಗ ನಡೆದಂಗ ನೋಡ್ಕ್ಯಾರ ಅಂತ ಹೇಳಿರೋದು ಮೇಡಮ್. ಇವಾಗ ಆತನ ತೆಗಿಸ್ತೀನಿ ಅಂತ ಹೇಳ್ತೀವಿ. ನೋಡಕ್ಕೆ ಇವಾಗ ಎಷ್ಟು ದೊಡ್ಡ ಪ್ರಾಬ್ಲಮ್ ನೀವು ನಮ್ಮೆಲ್ಲ ಹಾಕಿದ್ದೀರಾ ಅಂತ ನಿಮ್ಗೆ ಅರ್ಥ ಇದೆಯಾ? ಅದೇ ಮೇಡಮ್, ನೀವು ಆಫೀಸ್ ಇದ್ದೀರಲ್ಲ ಅದು ಮುಂದೆ ಆಗ್ಬಾರ್ದು. ನಾನು ಏನ್ ಜಾಗೃತಿ ತಗೊಂಡ್ಬೇಕು ತಗೊಂತಾ ಇದ್ದೀನಿ. ಆತನ ಬಗ್ಗೆ ಅಲ್ಲ, ಎಲ್ಲರ ಬಗ್ಗೆ ಇವಾಗ ಇಲ್ಲಿ ಇದೊಂದೇ ವರ್ಷದ ಹೇಳ್ತಾ ಇದ್ದೀರಾ. ನಾಳೆ ಈತನ ಮ್ಯಾಗೆ ಇನ್ನ ಏನಾದ್ರು ಒಂದು ಆದ್ರೆ ನಾನು ಏನು ಮತ್ತೆ ನೀವು ಇಲ್ಲೆಲ್ಲಿದ್ದ ಕರೆಕ್ಟ್ ಅಲ್ಲ ಮೇಡಮ್, ಇಲ್ಲೆಲ್ಲಿ ಸರಿ ಮಾಡ್ಕ್ಯಾರ ಅಂತ ಹೇಳ್ತಿರೋದು. ಮತ್ತೆ ಸಿಂಗೆ ಬರಬೇಡ ಅಂತ ಹೇಳಿದ್ರೆ ಏನರ್ಥ ಅದು? ಮಾಡಿಸ್ಕೊಳಕ್ಕೆ ನಾನು ಹೇಳ್ತಾ ಮತ್ತೆ ಬೇಡ. ಯಾರಿಗೆ ಮೇಡಮ್ ಪ್ರಾಬ್ಲಮ್? ನಾಳೆ ನನಗೆ ಪ್ರಾಬ್ಲಮ್ ಅವನಿಂದ ಯಾಕೆ ಬೇಕು ಇವಾಗ ನಿಮಗೆ? ಅಲ್ಲ ಮೇಡಮ್, ಆತನ ಅಲ್ಲಿ ಈಗ ಅವನಿಗೆ ತಗೊಳೋದು ಬೇಡ ಬಿಡೋದು ಬೇಡ, ಅದು ನನ್ನ ನಿರ್ಧಾರ. ಅದನ್ನ ಬೇಡ ದಯಮಾಡಿ ಹೇಳ್ಬೇಡಿ. ಅದು ಸರ್ ನಿರ್ಧಾರ ತಗೊಂತಾರೆ, ಹೇಳಿ ಸರ್ ನಿರ್ಧಾರ ತಗೊಂತಾರೆ. ಇದನ್ನ ಹೋಗಿ ನಾವು ಅವ್ರ ಗಮನಕ್ಕೆ ತಗೊಂಡ್ ಬರ್ತೀವಿ. ಈ ಥರ ಎಲ್ಲ ಸುಮ್ಮನೆ ಹಿಂಗೆ ಹೇಳ್ತಾ ಇದ್ದಾರೆ ಸರ್ ಹಿಂಗಂತ ಹೇಳ್ತೀನಿ. ಅದು ನೋಡಿ ನೀವು ಬಂದು ಏನು ಹೇಳ್ತೀರಾ ಹೇಳಿ ಬೇಕಾದ್ರೆ. ಆದರೆ ಅದು ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಅವ್ರು ಪ್ರೂವ್ ಮಾಡಿ ಹೇಳ್ಬಿಡಿ ನೀವು ಅಷ್ಟೇ. ಈಗ ಅವರೇ ಹೇಳಿದ್ರಲ್ರಿ ಮೇಡಮ್, ನಿಮ್ಮ ಎದುರುಗಡೆ ಹೇಳಿದ್ರಲ್ಲ. ಅಲ್ಲ ನನಗೆ ಕೊಟ್ರೆ ಅಲ್ಲ ರೀ, ನೀವು ನನಗೆ ಕೊಟ್ರೆ ಅಂತ ನೀವೆಲ್ಲ ಹೇಳಿರೋದು ನೀವ್ ಯಾಕೆ ಸುಮ್ಮನಿದ್ರಿ? ನಾ ಇವತ್ತು ನಿಮಗೆ ಗೊತ್ತಿಲ್ವಾ? 3 ವರ್ಷದಿಂದ ನಿಮಗೆ ಗೊತ್ತಿಲ್ವಾ? ನನಗೇನು $1 ನೀವೇನ್ ಕೆಲಸ ಮಾಡ್ತಿದ್ದೀರಿ ಗೊತ್ತಿಲ್ಲ ಅಂದ್ರೆ ಸಂಬಳ ತಗೊಂಡಿದ್ದೀರಾ ಇಲ್ವಾ ನೀವು? ಅಲ್ಲ ಸಂಬಳ ತಗೊಂಡಿದ್ದೀರಿ ಸಾಕು ಸುಮ್ಮನೆ. ಈಗ ಸ್ಯಾಲ್ರಿ ತಗೊಂತೀರ ಅಂದ್ರೆ ನೀವು ಅಬ್ಸರ್ವೇಷನ್ ಇರ್ಬೇಕಾಯ್ತಲ್ಲ ಅವನ ಮೇಲೆ. ಬಿಟ್ಬಿಡಿ ಇಲ್ಲಿಗೆ ಆಯ್ತು. ನೀವು ಹೇಳಿದ್ದೀರಾ ಅವ್ನು ನಾವೇನು ಇದನ್ನ ಮಾಡಬೇಕು ಮುಂದೆ ನಾವು ತಗೊಂತೀವಿ, ಮುಂದೆ ಆಗಲಿಲ್ಲ ನೋಡ್ಕೊಂತೀವಿ ಆಯ್ತಾ. ಎಲ್ಲ ಕಡೆ ನಡೀತಿದೆ ಮೇಡಮ್, ಎಲ್ಲ ಕಡೆ ಸುತ್ತ ನೋಡ್ರಿ. ಇಲ್ಲಿ ಒಂದೇ ಅಲ್ಲ, ಇವಾಗ ಈ ಸೈಡ್ ಈ ಕಡೆ ಅಂದ್ರೆ ಇಲ್ಲ ಎಲ್ಲ ಸೈಡ್ ನಡೀತಿರುತ್ತೆ. ಇಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ರಿ. ಹೌದು, ಏನ್ ನಡೀತಾ ಇದೆ ಕರೆಕ್ಟ್, ಎಷ್ಟು ಜನ ಲೇಬರ್ಸ್ ಇದಾರೆ, ಎಷ್ಟು ಜನ ಪೇಮೆಂಟ್ ಆಗ್ತಿದೆ ಅಬ್ಸರ್ವ್ ಮಾಡ್ರಿ. ಆಯ್ತು ಮಾಡ್ತೀವಿ. ಓಕೆ ಓಡಪ್ಪ. ಓಕೆ, ಥ್ಯಾಂಕ್ ಯು ಮೇಡಮ್. ಏನು ಶೇಷಪ್ಪ ಇಷ್ಟು ದೊಡ್ಡ ಬ್ಲೇಮ್ ಮಾಡ್ತಿರು ಕೂಡ ನೀನೇನು ಸುಮ್ಮನೆ ಸಂಜೆ ತಿನ್ನೋಣ ಮೇವು. ಶೇಂಗಾದ ಕೇಳ್ತಿದ್ದಮ್ಮ, ಮತ್ತೆ ಸಣ್ಣ ಸಣ್ಣಗೆ ಅದ ಶೇಂಗಾ.